ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ತ್ರಿವರ್ಣ ನ್ಯೂಸ್ನ ತ್ರಿಕೋನ ಚರ್ಚೆಯಲ್ಲಿ ಇವತ್ತು ನಾವು ಕೈಗೆತ್ತಿಕೊಳ್ತಾ ಇರುವಂತಹ ವಿಷಯ ಸಾಹಿತ್ಯ ಸಮ್ಮೇಳನ ದಾರಿ ತಪ್ಪಿದೆಯೇ ಎನ್ನುವಂತಹ ಸಬ್ಜೆಕ್ಟ್. ಈ ವಿಷಯಕ್ಕೆ ಸಂಬಂಧಿಸಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮೂವರು ಸಾಹಿತ್ಯ ಲೋಕದ, ಆಮೇಲೆ ಪುಸ್ತಕ ಲೋಕದ ಮತ್ತು ದೃಶ್ಯ ಮಾಧ್ಯಮ ಲೋಕದ ತಜ್ಞರು ನಮ್ಮ ಜೊತೆಗೆ ಇದ್ದಾರೆ. ಅವರು ಮೂರು ಮಂದಿಯ ಜೊತೆಗೆ ನಾವೀಗ ಈ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೇವೆ. ನಾಳೆ ಇನ್ನೇನು ಸಮ್ಮೇಳನ ಆರಂಭವಾಗುತ್ತೆ, ಮಂಡ್ಯ ಸಾಹಿತ್ಯ ಸಮ್ಮೇಳನ. ಅದರ ಹಿನ್ನೆಲೆಯಲ್ಲಿ ಈ ಚರ್ಚೆಯನ್ನು ನಡೆಸ್ತಾ ಇದ್ದೀವಿ. ಮೂಡ್ನಾಕೂಡು ಚಿನ್ನಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ, ಹಿರಿಯ ಸಾಹಿತಿ, ಕವಿ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಮೂಡ್ನಾಕೂಡು ಅವರೇ. ನಮಸ್ಕಾರ. ಅದೇ ರೀತಿ ನಮ್ಮ ಜೊತೆಗೆ ಅಬ್ದುಲ್ ರಹಮಾನ್ ಪಾಷಾ ಅವರಿದ್ದಾರೆ. ದೃಶ್ಯ ಮಾಧ್ಯಮದಲ್ಲಿ ಬಹಳ ವರ್ಷಗಳ ಕಾಲ, ಶ್ರವ್ಯ ಮಾಧ್ಯಮದಲ್ಲಿ ಬಹಳ ವರ್ಷಗಳ ಕಾಲ ಕೆಲಸ ಮಾಡಿ ಭಾಷಾ ತಜ್ಞರಾಗಿರುವಂತಹ ಅಬ್ದುಲ್ ರಹಮಾನ್ ಪಾಷಾ ಅವರನ್ನು ಕೂಡ ಸ್ವಾಗತ ಮಾಡ್ತೇನೆ. ನಮಸ್ಕಾರ. ನಮಸ್ಕಾರ. ಹಾಗೆ ಇನ್ನೊಬ್ಬರು ನಮ್ಮ ಜೊತೆಗೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅರವಿಂದ ಚೊಕ್ಕಾಡಿ ಅವರಿದ್ದಾರೆ. ಶಿಕ್ಷಕರು, ಲೇಖಕರು, ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಹಲವಾರು ಚರ್ಚೆಗಳಲ್ಲಿ ಅವರನ್ನು ನೀವು ಗಮನಿಸ್ತಾ ಇರ್ತೀರಿ. ಚೊಕ್ಕಾಡಿ ಅವರೇ, ಸ್ವಾಗತ. ನಮಸ್ಕಾರ. ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಬಹಳ ದೊಡ್ಡ ಮಟ್ಟದ ಸಿದ್ಧತೆ ನಡೀತಾ ಇದೆ. ಹಲವಾರು ಗೋಷ್ಠಿಗಳು ನಡೀತಾ ಇದೆ. ಪ್ರತಿ ವರ್ಷ ಸಾಹಿತ್ಯ ಸಮ್ಮೇಳನ ನಡೆಯುವಾಗ ಕೆಲವು ಪ್ರಶ್ನೆಗಳನ್ನ ಎತ್ತುಕೊಂಡು ನಾವು ಲೇಖಕರು, ಸಾಹಿತಿಗಳು ಎಲ್ಲರೂ ಕೂಡ ಚರ್ಚೆ ಮಾಡ್ತೀವಿ. ಮಾಧ್ಯಮದಲ್ಲಿ ದೊಡ್ಡ ಚರ್ಚೆ ನಡೀತಾ ಇದೆ. ಅದೇ ಪ್ರಶ್ನೆಗಳು ಈಗಲೂ ಕೂಡ ನಮ್ಮ ಮುಂದೆ ಇದೆ ನನಗೆ ಅನಿಸ್ತಾ ಇದೆ. ಮೊದಲನೇದಾಗಿ, ಕಸಾಪ ನಡೆಸ್ತಾ ಇರುವಂತಹ ಈ ಸಾಹಿತ್ಯ ಸಮ್ಮೇಳನ ಎಷ್ಟರ ಮಟ್ಟಿಗೆ ಪ್ರಾತಿನಿಧಿಕವಾಗಿದೆ? ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಅಂತ ಎಲ್ಲರೂ ಹೇಳ್ತೀವಿ ನಾವು, ಆದ್ರೆ ಇದು ಎಷ್ಟರ ಮಟ್ಟಿಗೆ ಪ್ರಾತಿನಿಧಿಕವಾಗಿದೆ ಅನ್ನೋದು ಒಂದು ಪ್ರಶ್ನೆ ನಮ್ಮ ಮುಂದಿದೆ. ಈಗಾಗಲೇ 2 ಪ್ರಶ್ನೆಗಳು ಸಮ್ಮೇಳನ ನಡೆಯುವುದಕ್ಕಿಂತ ಮುಂಚೆನೆ ಈ ಚರ್ಚೆ ಆರಂಭವಾಗಿದೆ. ಸಮ್ಮೇಳನದಲ್ಲಿ 1 ತಿಂಗಳು ಮುಂಚೆನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಒಂದು ಎಜೆಂಡಾ ಹಾಕೊಟ್ರು. ಈ ಸಲ ಮೊದಲ ಬಾರಿಗೆ ನಾವು ಸಾಹಿತ್ಯೇತರ ವ್ಯಕ್ತಿಯನ್ನ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡ್ತೇವೆ ಅಂತ. ಅದು ಚರ್ಚೆ ನಡೆಯಿತು, ಸಾರ್ವಜನಿಕ ಚರ್ಚೆ ನಡೆಯಿತು. ಸಾರ್ವಜನಿಕರಲ್ಲಿ ಬೇರೆ ಭಿನ್ನಾಭಿಪ್ರಾಯ ಬಂದ ಹಿನ್ನೆಲೆಯಲ್ಲಿ ಆ ಮಾತಿನಿಂದ ಅಧ್ಯಕ್ಷರು ಹಿಂದೆ ಸರಿದ್ರು. ಈಗ ಸಾಹಿತ್ಯ ಲೋಕದ ಒಂದು ಬಹಳ ದೊಡ್ಡ ಜಾನಪದ ಕ್ಷೇತ್ರದಲ್ಲಿ ಬಹಳ ಕೆಲಸ ಮಾಡಿರುವಂತಹ ಹಿರಿಯರಾಗಿರುವಂತಹ ಗುರು ಚನ್ನಬಸಪ್ಪ ಅವರು, ಗುರುಚಿ ಅವರೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಇನ್ನೂ ಬಗೆಹರಿಯದ ಒಂದು ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ, ಅದು ಬಹುಶಃ ಸಮ್ಮೇಳನ ಮುಂದುವರಿಯಾಗಲು 3 ದಿನ, ಶುಕ್ರವಾರದಿಂದ ಭಾನುವಾರದವರೆಗೆ ಈ ಸಮಸ್ಯೆ ಜೀವಂತವಾಗಿರ್ತದೆ ಅಂತ ಹೇಳಿ ನನಗೆ ಅನಿಸ್ತದೆ. ಆಹಾರ ಸಂಸ್ಕೃತಿಗೆ ಸಂಬಂಧಿಸಿದಂತಹ ಒಂದು ಚರ್ಚೆ. ಒಂದೇ ತರದ ಆಹಾರವನ್ನ ಯಾಕೆ ಕೊಡಬೇಕು? ಇದು ಇಡೀ ಕನ್ನಡಿಗರ ಪ್ರಾತಿನಿಧಿಕ ಸಮ್ಮೇಳನ, ಆದ್ರಿಂದ ಇಲ್ಲಿ ಎಲ್ಲಾ ತರದ ಆಹಾರವು ಲಭ್ಯ ಆಗಬೇಕು ಅನ್ನುವಂಥದ್ದು ಒಂದು ಮಾತು ಬಂತು. ಇರ್ಲಿ, ಅದು ಒಂದು ಚರ್ಚೆಯ ಒಂದು ಆಯಾಮ. ಅದು ನಾನಿಲ್ಲಿ ಮುಖ್ಯವಾಗಿ ಎತ್ಕೊಳ್ತಾ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಪ್ರಾತಿನಿಧ್ಯದ ಪ್ರಶ್ನೆ. ಈ ಪ್ರಾತಿನಿಧ್ಯದ ಪ್ರಶ್ನೆ 2 ನೆಲೆಯಲ್ಲಿ ನಾವು ಚರ್ಚೆ ಮಾಡ್ಕೋಬಹುದು. ಒಂದು, ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಪ್ರಾತಿನಿಧ್ಯ, ಎಲ್ಲ ಕನ್ನಡಿಗರಿಗೆ ಪ್ರಾತಿನಿಧ್ಯ ಸಿಕ್ಕಿದೆಯಾ ಅನ್ನೋದು. ಇನ್ನೊಂದು, ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಾತಿನಿಧ್ಯ ಸಿಗ್ತಾ ಇದೆಯಾ ಅನ್ನೋದು. ಆ 2ನೇ ಪ್ರಶ್ನೆಗೆ ಆಮೇಲೆ ಬರೋಣ. ಮೊದಲನೇ ಪ್ರಶ್ನೆ, ಕನ್ನಡ ಸಾಹಿತ್ಯ ಪರಿಷತ್ ಅನ್ನೋದು ಎಲ್ಲ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾಗಿದೆಯಾ, ಆಗಿ ಉಳಿದಿದೆಯಾ, ಅಥವಾ ಆಗ್ಬೇಕಾಗಿರೋದು ಇನ್ನೇನಾದ್ರೂ ಇದೆಯಾ? ಮೂಡ್ನಾಕೂಡು ಚಿನ್ನಸ್ವಾಮಿ ಅವರೇ. ಕನ್ನಡ ಸಾಹಿತ್ಯ ಪರಿಷತ್ತು ಹೇಳ್ಕೊಳ್ಳೋಕ್ಕೆ ಎಲ್ಲ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಅಂತ, ಆದರೆ ಅವರು ಕರೀತಾ ಇರೋದು, ಗೋಷ್ಠಿಗಳಿಗೆ ಕರೀತಾ ಇರೋದು ಎಲ್ಲ ಸದಸ್ಯರಿಗೆ ಮಾತ್ರ ಅಂತ. ಆದರೆ ಎಲ್ಲ ಸಾಹಿತಿಗಳು ಅಲ್ಲಿ ಸದಸ್ಯರಾಗಿಲ್ಲ. ಇನ್ನು ದೊಡ್ಡ ದೊಡ್ಡ ಸಾಹಿತಿಗಳೇ ಸಾಹಿತ್ಯ ಪರಿಷತ್ತಲ್ಲಿ ಇಲ್ಲ. ಅವ್ರನ್ನ ಕೈ ಬಿಟ್ಟು ಮಿಕ್ಕ ಇರುವವರ ಸದಸ್ಯರಾಗಿರುವ ಸಾಹಿತಿಗಳನ್ನು ಮಾತ್ರ ಗೋಷ್ಠಿಗಳಿಗೆ ಕರೆದಿದ್ದಾರೆ ಅಂತ ತಿಳಿಯಿತು ನನಗೆ. ಇದು ಬಹಳ ಅನ್ಯಾಯ, ಇದು ಪ್ರಾತಿನಿಧಿಕ ಅನ್ಸಲ್ಲ. ಆಮೇಲೆ ಇವನ್ ಕರೆಯೋರು ಇದು ಅಲ್ಲ ಚಿನ್ನಸ್ವಾಮಿ ಅವರೇ, ಈವರೆಗೆ ಹೀಗೆ ನಡೀತಾ ಇತ್ತಲ್ಲ, ಇದು ಮೊದಲ ಸಲ ನಡೀತಾ ಇದೆಯಾ? ಈವರೆಗೂ ಹೀಗೆ ನಡೀತಾ ಇದೆ ಅನ್ಸುತ್ತೆ. ಹೀಗೆ ನಡೀತಾ ಇತ್ತು, ಸದಸ್ಯರಾಗಿರೋರನ್ನು ಮಾತ್ರ ಗೋಷ್ಠಿಗಳಿಗೆ ಕರಿತೀವಿ ಅಂತ ಹೇಳ್ಬಿಟ್ಟು. ಅದು ಹೇಗೆ ಪ್ರಾತಿನಿಧಿಕ ಆಗುತ್ತೆ? ಆಮೇಲೆ ಈಗ ನಾನು ಸದಸ್ಯ ಅಲ್ಲ, ಆದರೂ ನನಗೆ ಕರೆದಿದ್ದಾರೆ, ಬಹುಶಃ ಅದು ಸರಿ ಅಲ್ಲ ಅಂತ ಕಾಣಿಸುತ್ತೆ. ಹೌದು, ಈ ಸಲದ ಗೋಷ್ಠಿನಲ್ಲಿ ಪಾಷಾ ಅವರು ಇದ್ದಾರೆ, ಚಿನ್ನಸ್ವಾಮಿ ಅವರು ಇದ್ದಾರೆ. ಹೌದೌದು, ನನ್ನ ಕರೆದಿದ್ದಾರೆ. ಬಟ್ ಆ ತರದ್ದೊಂದು ಮಾಹಿತಿ ಸಿಕ್ತು ನನಗೆ. ಆಮೇಲೆ ಇವನ್ ಅಲ್ಲ, ಈಗ ಏನಾಗಿದೆ ಅಂದ್ರೆ, ಒಂದು, ಸದಸ್ಯತ್ವ ತಗೊಂಡಿರೋರು ಬಹಳ ಕಡಿಮೆ ಇದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ. ಮತದಾರರು ಇನ್ನೂ ಕಡಿಮೆ ಇದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ. ಈ ಸ್ವರೂಪವನ್ನ ನೋಡಿದಾಗ ಕನ್ನಡ ಸಾಹಿತ್ಯ ಪರಿಷತ್ತಿದ್ದು ಎಲ್ಲರದ್ದು ಇದು ಸಮಗ್ರ ಪ್ರಾತಿನಿಧಿತ್ವ ಇದೆಯಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಅದು ಪ್ರಾತಿನಿಧ್ಯ ಇಲ್ಲ ಅಂತಲೇ ಹೋಗ್ಬೇಕು. ಹೌದು, ಇಲ್ಲ ಅಂತಲೇ ಹೇಳ್ಬೇಕಾಗತ್ತೆ. ಈಗ ಮತದಾರರು ಬಹಳ ಕಡಿಮೆ ಸಂಖ್ಯೆಯ ಮತದಾರರಿದ್ದಾರೆ.
ಹ್ಮ್ ಅಲ್ಲ ಅಂದ್ರೆ ಸಾಹಿತಿಗಳಲ್ಲಿ ಏನಾಗುತ್ತೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ. ಹಾ ಅಲ್ಲ ಸರ್ ಹೇಳಿ, ಪಾಷಾ ಅವ್ರು ಹೇಳಿ. ಏನಾಗುತ್ತೆ ಅಂದ್ರೆ ಅಲ್ಲಿ ಸದಸ್ಯತ್ವವನ್ನ ನಾವು ಹಾ ಇತರ ಸಂಘ ಸಂಸ್ಥೆಗಳಲ್ಲಿ ಮಾಡೋ ಹಾಗೆ ಇಂತಿಷ್ಟು ಅಂತ ಸಣ್ಣದೊಂದು ಫೀ ಕೊಟ್ಟು ನಾವು ಸದಸ್ಯತ್ವವನ್ನು ತೆಗೆದುಕೊಳ್ಬೇಕು. ತೆಗೆದುಕೊಂಡ ನಂತರ ಮಾತ್ರ ನಮಗೆ ಮತದಾನ ಮಾಡುವಂತ ಅಧಿಕಾರ ಹೌದು. ಬರುತ್ತೆ. ಎಲ್ಲಾ ಪದಗಳನ್ನ ಅಂದ್ರೆ ಅಧ್ಯಕ್ಷ ಪದದಿಂದ ಹಿಡಿದು ಎಲ್ಲ ಜಿಲ್ಲಾ ಅಧ್ಯಕ್ಷರ ಪದಗಳವರೆಗೂ ಕೂಡ ಮತದಾನದಿಂದ, ಅದು ಸದಸ್ಯರ ಮೂಲಕ ಆದ ಮತದಾನದಿಂದ ಮಾತ್ರ ಪ್ರಾತಿನಿಧ್ಯ ಸಿಗುತ್ತೆ. ಆದ್ರಿಂದ ನಾವು ಯಾರು, ನಾನು ಅಥವಾ ನೀವು ಅಥವಾ ಯಾರು ಈವರೆಗೆ ನಾವು ಅದರ ಪ್ರತಿನಿಧಿ ಆಗಿಲ್ವೋ, ಅಂದ್ರೆ ಸದಸ್ಯ ಆಗಿಲ್ವೋ, ನಾವು ನೋಂದಣಿ ಮಾಡ್ಕೊಳ್ಳೋವರೆಗೆ ನಾವು ಹೊರಗಡೆನೆ ಇರ್ತೇವೆ. ಅದರಿಂದ ನಮಗೆ ಆಯ್ಕೆ ಮಾಡುವಂತ ಅಧಿಕಾರ ಇರುವುದಿಲ್ಲ. ಸೊ ಹೀಗಾಗಿ ಜನತಂತ್ರಾತ್ಮಕವಾಗಿ ನೋಡುವಾಗ ಆ ಸದಸ್ಯರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಜನ ಅಲ್ಲಿ ಇರ್ತಾರೆ, ನಾವಿರುವುದಿಲ್ಲ. ಇದು ಆ ಮಟ್ಟದಲ್ಲಿ ಸರಿನೇ ಅಲ್ವಾ? ನಾವು ಸೇರ್ಕೊಂಡೇ ಇಲ್ವ? ನಾವು ಸೇರ್ಬೇಕು, ಎಲೆಕ್ಷನ್ಗೆ ನಿಲ್ಬೇಕು. ಎಲ್ಲ ದೇಶದ ಜನತಂತ್ರ ನಡೆಯುವಾಗೇನೆ ಅಲ್ಲಿ ಕೂಡ ನಡೀತಾ ಇದೆ. ಚೊಕ್ಕಾಡಿ ಅವರೇ, ಇದಕ್ಕೆ ಸಂಬಂಧಿಸಿ ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ಇಲ್ಲೀಗ ಪ್ರಾತಿನಿಧಿತ್ವ ಅಂತೇಳಿ ತಗೊಳ್ಳುವಾಗ ಯಾವ ಅರ್ಥದಲ್ಲಿ ನಾವು ಅದನ್ನು ವಿವರಿಸಿಕೊಳ್ತೇವೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಈಗ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಪ್ರತಿನಿಧಿತ್ವ ಅಂತ ಹೇಳುದು, ಸದಸ್ಯತ್ವವನ್ನು ನಾನು ಬಿಟ್ಬಿಡ್ತೇನೆ, ಅದಕ್ಕೆ ಆಮೇಲೆ ಬರ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಕನ್ನಡಿಗರ ಪ್ರತಿನಿಧಿತ್ವ ಅಂತೇಳಿ ಹೇಳುವಂಥದ್ದು, ಅದು ಯಾವ ದೃಷ್ಟಿಕೋನದಲ್ಲೆಲ್ಲ ಪ್ರತಿನಿಧಿಸಬೇಕು ಅಂತೇಳಿ ಹೇಳುವಂಥದ್ದನ್ನು ನಾವು ಮೊದಲು ನಿರ್ಧಾರ ಮಾಡ್ಕೊಳ್ಬೇಕಾಗ್ತದೆ. ಒಂದು, ಈಗ ಭಾಷೆಯ ಸ್ವರೂಪವನ್ನು ನೋಡಿದ್ರೆ ಕರ್ನಾಟಕದಲ್ಲಿ ಕನ್ನಡ ಬಳಕೆಯಾಗುವಂತ ಕ್ರಮಗಳು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿದೆ. ಒಂದು ಭಾಷಾ ನೆಲೆಯಲ್ಲಿ ಎಷ್ಟು ಪ್ರತಿನಿಧಿತ್ವವನ್ನು ತಗೊಂಡಿದೆ ಅನ್ನುವಂಥದ್ದನ್ನು ನೋಡ್ಬೇಕಾಗ್ತದೆ. ಎರಡನೇದು, ನಮ್ಮ ಪ್ರಾದೇಶಿಕವಾದ ಹಿನ್ನೆಲೆಯಲ್ಲಿ ಕೂಡ ಪ್ರತಿನಿಧಿತ್ವ ಎಷ್ಟರ ಮಟ್ಟಿಗೆ ಬಂದಿದೆ ಅಂತೇಳಿ. ಈಗ ಮೊನ್ನೆ ದಸರಾಕ್ಕಾದಾಗ ಆಯ್ತು, ದಸರಾಕ್ಕಾದಾಗ ಉತ್ತರ ಕರ್ನಾಟಕಕ್ಕೆ ಪ್ರತಿನಿಧಿತ್ವವೇ ಇಲ್ಲ ಅಂತೇಳಿ ಹೇಳುವಂತ ಪ್ರಶ್ನೆ ಬಂತು. ಈ ನೆಲೆಯಲ್ಲಿಯೂ ಕೂಡ ಅದನ್ನು ಗಮನಿಸಿಕೊಳ್ಬೇಕು ಅಂತ ಹೇಳಿ. ಮೂರನೆಯದು, ಆಸ್ ಯೂಶುವಲ್ ನಾವು ಹೆಚ್ಚಾಗಿ ಬಳಕೆ ಮಾಡುವಂತ ಧಾರ್ಮಿಕ ಮತ್ತು ಜಾತಿಯ ಹಿನ್ನೆಲೆಯಲ್ಲಿ ಪ್ರತಿನಿಧಿತ್ವ ಎಷ್ಟರ ಮಟ್ಟಿಗೆ ಬಂದಿದೆ ಅಂತ ಹೇಳುವಂಥದ್ದು. ಈ ಪ್ರತಿನಿಧಿತ್ವ ಅನ್ನುವಂಥದ್ದಕ್ಕೆ ಒಂದು ಕ್ರೈಟೀರಿಯಾವನ್ನು ಇಟ್ಕೊಳ್ಳೋದು ಒಳ್ಳೇದು ಅಂತ ನನಗೆ ಅನಿಸ್ತದೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಒಂದು ಮೂರು ತರದಲ್ಲಿ ನಾನು ಮೂರು ತರದಲ್ಲೇ ಕೇಳ್ತಾ ಇದ್ದೀನಿ ನಾನು. ಮೂರು ತರದಲ್ಲಿ ಆದ್ರೆ ಪ್ರತಿನಿಧಿತ್ವ ಬಂದಿಲ್ಲ ಸರ್. ಪ್ರತಿನಿಧಿತ್ವ ಬಂದಿದೆ ಅಂತ ನನಗೆ ಅನಿಸ್ತಾ ಇಲ್ಲ ಅಲ್ವಾ? ಪಾಷಾ ಅವರು ಹೇಳೋ ಪ್ರಕಾರ ಅದು ನಮ್ಮ ಕನ್ನಡಿಗರ ತಪ್ಪು. ನಾವು ಸದಸ್ಯರಾಗಬೇಕು, ನಾವು ಸದಸ್ಯರಾಗಿ ಇಂತಿಷ್ಟು ವರ್ಷಗಳ ಬಳಿಕ ವೋಟಿಂಗ್ ರೈಟ್ ಸಿಗುತ್ತೆ, ಅದನ್ನೇ ಹೇಳ್ತಾ ಇದ್ದೀರಿ ಪಾಷಾ ಅವರಲ್ವ ನೀವು? ನಾವು ಸದಸ್ಯರಾಗಬೇಕು ನಾವು. ಅಲ್ಲ ನೋಡಿ, ಯಾವುದೋ ಒಂದು ಸಂಸ್ಥೆಯಲ್ಲಿ ನಾವು ಸದಸ್ಯರಾಗಿ ಸೇರ್ಕೊಳ್ದೇನೆ ಹೊರಗಡೆಯಿಂದ ಕಮೆಂಟ್ ಮಾಡೋದು ತಪ್ಪಾಗುತ್ತೆ. ನಾವು ದೊಡ್ಡ ಸಂಖ್ಯೆಯಲ್ಲಿ ನಾವೇ ಆರ್ಗನೈಸ್ ಮಾಡಬಹುದಾಗಿತ್ತು. ನಮ್ಮ ಸಂಘ ಸಂಸ್ಥೆಗಳಲ್ಲಿ, ನಮ್ಮ ಗುಂಪುಗಳಲ್ಲಿ, ನಮ್ಮ ವಾಟ್ಸಪ್ಗಳಲ್ಲಿ ಇರ್ತಕ್ಕಂಥವ್ರನ್ನ ಮುಂದಿನ ಸಲ ಆದ್ರೂ ನಾವು ದೊಡ್ಡ ಸಂಖ್ಯೆಯಲ್ಲಿ ಸದಸ್ಯರನ್ನ ಮಾಡಿದ್ರೆ ಅವಾಗ ಅವರು ಕೂಡ ಮತದಾರರಾಗ್ತಾರೆ. ಅವಾಗ ಹೆಚ್ಚು ಅರ್ಹರಾಗಿರ್ತಕ್ಕಂಥವನ್ನ ಆಯ್ಕೆ ಮಾಡುವಂತ ಒಂದು ಅವಕಾಶ ಇರುತ್ತೆ. ಅದರ ಹೊರತಾಗಿ ನಾವು ಈಗಿರುವಂತ ಸದಸ್ಯರು ಮತ್ತು ಆಯ್ಕೆ ವಿಧಾನವನ್ನ ಹೇಗೆ ಟೀಕೆ ಮಾಡೋದು? ಹೇಗೆ ಈಗ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಕಡೆಯಿಂದ ಸದಸ್ಯರಿದ್ದಾರೆ. ಇದನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಯೋಚನೆ ಮಾಡಬೇಕು ಅಂತ ಹೇಳಿ ಅನಿಸ್ತಾ ಇದೆಯಲ್ವ ಮುನ್ನಕುಡಿ ಚಿನ್ನಸ್ವಾಮಿ? ನನಗೆ ಹಂಗ ಅನಿಸ್ತಾ ಇದೆ. ಪ್ರಾದೇಶಿಕವಾದ, ಈಗ ಅರವಿಂದ ಹೇಳಿದ ಹಾಗೆ ಭಾಷೆಯ ವೈವಿಧ್ಯಕ್ಕೆ ಸಂಬಂಧಿಸಿ, ಪ್ರದೇಶಕ್ಕೆ ಸಂಬಂಧಿಸಿ ಮತ್ತು ಎಲ್ಲ ಸಮುದಾಯಗಳನ್ನು ಒಳಗೊಳ್ಳುವ ರೀತಿಯಲ್ಲಿ, ಎಲ್ಲ ಸಮುದಾಯದ ಇದನ್ನು ಕೂಡ ಗಮನಿಸುವಂತ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಇದ್ರ ಬಗ್ಗೆ ಯೋಚನೆ ಮಾಡಬಹುದಾ? ಪ್ರಾದೇಶಿಕ ನ್ಯಾಯ ಇದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಸಾಹಿತ್ಯ ಪರಿಷತ್ತಿನಲ್ಲಿ ಎಲ್ಲ ಜಿಲ್ಲೆಯ ಪ್ರತಿನಿಧಿಗಳು ಇರ್ತಾರೆ, ಕಾರ್ಯಕಾರಿ ಸಮಿತಿಯಲ್ಲಿ ಎಲ್ಲ ಅಧ್ಯಕ್ಷರ ಪ್ರಾತಿನಿಧ್ಯ ಇದೆ, ಮತ್ತೆ ಅವರು ಸಜೆಸ್ಟ್ ಮಾಡ್ತಾರೆ. ಅವರು ಲೇಖಕರನ್ನ, ಕವಿಗಳನ್ನ ಎಲ್ಲಾರನ್ನೂ ಸಜೆಸ್ಟ್ ಮಾಡ್ತಾರೆ. ಅವಾಗ ಇವರು ಹಾಕೊಳ್ತಾರೆ. ಆ ಪ್ರಾತಿನಿಧಿತ್ವ ಇದೆ. ಆದ್ರೆ ನನಗೆ ಎದ್ದು ಕಾಣಿಸೋದು ನಿಮ್ಮ ಆಹ್ವಾನ ಪತ್ರಿಕೆ ನೋಡಿದಾಗ ಅಲ್ಲಿ ಮೈನಾರಿಟೀಸ್ ಬಹಳ ಕಡಿಮೆ ಇದ್ದಾರೆ. ಹೆಸರೇ ಸಿಗಲ್ಲ ಗೋಷ್ಠಿಗಳಲ್ಲಿ, ಮುಸಲ್ಮಾನರ ಹೆಸರೇ ಇಲ್ಲ ಆಗಿದೆ. ಅದು ಬಹಳ ಮುಖ್ಯವಾದ ಗಮನಕ್ಕೆ ನಂದು. ಹೌದು, ಈ ಸಲ ವಿದೇಶಿ ಕನ್ನಡಿಗರದೊಂದು ಗೋಷ್ಠಿ ನೋಡಿದೆ ನಾನು ಇನ್ವಿಟೇಷನ್ ನಲ್ಲಿ. ಸಾಮಾನ್ಯವಾಗಿ ವಿದೇಶಿ ಕನ್ನಡಿಗರಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಕರಾವಳಿಯವರು ದುಬೈಗಳಲ್ಲಿ, ಕೊಲ್ಲಿ ದೇಶಗಳಲ್ಲಿ ಇದ್ದಾರೆ. ಅಲ್ಲಿ ಇದು ಆಹ್ವಾನಿತರಲ್ಲಿ ಯಾರು ಮೈನಾರಿಟಿ ಅವರು ಯಾರು ಕಾಣಿಸ್ಲಿಲ್ಲ. ಅದು ಒಂದು ಗಮನಿಸಬೇಕಾದಂತ ಅಂಶ ಅಂತ ಹೇಳಿ ಅನಿಸ್ತದೆ. ಇದು ಅಂದ್ರೆ ಒಂದು 500 ಜನ ವಿದೇಶಿಯರನ್ನ ಕರೆದು ಸನ್ಮಾನಿಸ್ತಾ ಇದ್ದಾರಂತೆ. ಇದ್ರ ಅಗತ್ಯ ಏನು ಇಷ್ಟೊಂದು ಬಂತು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇದು ಹೊಸದಿದು.
ಅವ್ರಿಗೆ ವಿದೇಶಿ ವ್ಯಾಮೋಹ ಇದೆ ಅಂತ ಕಾಣಿಸುತ್ತೆ. ಅಧ್ಯಕ್ಷರಿಗೆ ಮತ್ತು ಸಂಬಂಧಪಟ್ಟವರಿಗೆ 500 ಜನ ಕರೆಸಿ ಇಲ್ಲ ಸನ್ಮಾನ ಅವರು ಮಾಡ್ತಾರೆ. ಇಲ್ಲ ಇಲ್ಲ ಇದೇ ಮೊದಲ ಬಾರಿಗೆ ಅದೊಂದು ಅಲ್ಲ, ಅದು ಚರ್ಚೆಗೆ ಅರ್ಹವಾದಂತ ವಿಷಯ ಅದು. ಆದ್ರೆ ಇದೇ ಮೊದಲ ಬಾರಿಗೆ ವಿದೇಶಗಳಲ್ಲಿ ಪ್ರತಿನಿಧಿಗಳನ್ನು ನೇಮಕ ಮಾಡಿದ್ದಾರೆ ಅವರು, ಎಲ್ಲಾ ದೇಶಗಳಲ್ಲಿ, ಹ್ಮ್ ತುಂಬಾ ದೇಶಗಳಲ್ಲಿ ಮಾಡಿದ್ದಾರೆ ಪ್ರತಿನಿಧಿಗಳನ್ನು. ಹ್ಮ್ ಆಮೇಲೆ ಸನ್ಮಾನಿತರ ಪಟ್ಟಿಯಲ್ಲಿಯೂ ಕೂಡ ಅದು ನನಗೆ ಹ್ಮ್ ಒಬ್ರು ಜಿಲ್ಲಾ ಅಧ್ಯಕ್ಷರು ನನಗೆ ನಿನ್ನೆ ಮಾತಾಡುವಾಗ ಹೇಳಿದ್ರು, ಪ್ರತಿ ಒಂದು ಜಿಲ್ಲಾ ಘಟಕಗಳಿಗೆ ಒಂದು ಆದೇಶ ಕೊಟ್ಟಿದ್ದಾರೆ ಅವರು. ಏನಂತ ಹೇಳಿದ್ರೆ, ನೀವು ಒಬ್ಬ ಆಹ್ವಾನಿತರನ್ನ ಮತ್ತು ಒಬ್ಬ ಸನ್ಮಾನಿತರ ಹೆಸರನ್ನು ಸೂಚಿಸಬೇಕು ಅಂತ. ಓಹೋ 31 ಜಿಲ್ಲೆಗಳಿಗೆ 31 ಜನರನ್ನ ಸೂಚಿಸಬೇಕು ಅಂತ ಹೇಳಿ ಆಗಿದೆ. ಅದಕ್ಕಿಂತ ಜಾಸ್ತಿಯಾಗಿ ಅಲ್ಲಿ ಸನ್ಮಾನಿತರ ಪಟ್ಟಿಯನ್ನು ನೋಡಿದ್ರೆ ಸುಮಾರು 130 140 ದಾಟ್ತಾ ಇದೆ. ಉಳಿದವರನ್ನೆಲ್ಲ ಯಾರು ಆಯ್ಕೆ ಮಾಡಿದ್ರು ಅನ್ನೋ ಪ್ರಶ್ನೆ ಬರುತ್ತೆ ಅಲ್ಲಿ. ಸನ್ಮಾನಕ್ಕೆ ಒಳಗೊಳ್ಳುವವರು ಮತ್ತು ಆಹ್ವಾನಿತರು ಯಾರು ಅಂತ, ಅದು ಅಧ್ಯಕ್ಷರ ಪ್ರಿರಾಗೇಟಿವ್ ಪವರ್ ಅಂತ ಅವರು ಅದನ್ನ ಚಲಾಯಿಸಿದ ಹಾಗೆ ಕಾಣಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ, ಬೇರೆ ಯಾವುದೇ ರೀತಿಯಲ್ಲೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಹೊರಗಿರುವಂತಹ ಗಣ್ಯರ ಜೊತೆಗೆ ಕೂತ್ಕೊಂಡ್ಬಿಟ್ಟು ಮಾತಾಡಿ ಸಮ್ಮೇಳನದ ಸ್ವರೂಪ ಹೇಗಾಗ್ಬೇಕು, ಈ ಸಲ ಯಾವ ತರದ ಗೋಷ್ಠಿಗಳನ್ನ ಮಾಡ್ಬೋದು ಅನ್ನೋದು ಯಾವ್ದು ಚರ್ಚೆ ನಡೆದಿಲ್ಲ. ನಾನು ಯಾಕೆ ಇದನ್ನ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವೆಲ್ಲರೂ ಇದು ನಮ್ಮ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಅಂತ ತಿಳ್ಕೊಂಡಿದೀವಿ. ನಾವು ಆಹ್ವಾನ ಇಲ್ದಿದ್ರು ನಾವು ಪ್ರತಿ ವರ್ಷ ಹೋಗ್ತೀವಿ. ನನಗೆ ಬಹಳ ಸಲ ಆಹ್ವಾನ ಮಾಡಿದ್ದಾರೆ, ಹೋಗಿದ್ದೀನಿ, ಸ್ಟೇಜಲ್ಲೂ ಮಾತಾಡಿದ್ದೀನಿ. ಹೊರಗಡೆ ನಾನು ಪ್ರತಿ ಸಲ ಸಮ್ಮೇಳನಕ್ಕೆ ಒಂದು ದಿನ ಆದ್ರೂ ಹೋಗಿ ನೋಡ್ಕೊಂಡು ಬರ್ತೀನಿ. ಆ ತರದ ತುಂಬಾ ಮಂದಿ ಕನ್ನಡಿಗರಿಗೆ ಅದೊಂದು ಅವರಿಗೆ ಒಂದು ಅಭಿಮಾನ ಇದೆ, ಕನ್ನಡದ ವಿಷಯ ಅಂತ ಹೇಳಿ ಬರ್ತೀರಿ. ಆದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಇದನ್ನ ಆಲೋಚಿಸ್ತಾ ಇದೆಯಾ ಅನ್ನೋದು ನನಗೆ ಒಂದು ಬಹಳ ದೊಡ್ಡ ಸಂಶಯ ಇದೆ. ಅದು ಈಗಿನ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಬೇಕಾದಷ್ಟು ಬೇರೆ ಬೇರೆ ತರದ ದೂರುಗಳು ಜಿಲ್ಲಾ ಘಟಕದ ಅಧ್ಯಕ್ಷರಿಂದಲೇ ಕೇಳಿ ಬರ್ತಾ ಇದೆ. ಈಗಲೂ ಕೂಡ ನಾನು ಮಾತಾಡುವಾಗ ತುಂಬಾ ಮಂದಿ, 1-2 ಮಂದಿ ಗೆಸ್ಟ್ಗಳು ಕೂಡ ನನಗೆ ಸಿಕ್ಕಿದ್ರು. ವಸತಿ ವ್ಯವಸ್ಥೆ ಮಾಡಿಲ್ಲ, ಎಲ್ಲಿದೆ ಅಂತದ್ದು ಗೊತ್ತಿಲ್ಲ. ಆಮೇಲೆ ಕಸಾಪ ಅಧ್ಯಕ್ಷರುಗಳಿಗೆ ಕೂಡ ವಸತಿ ವ್ಯವಸ್ಥೆಯನ್ನ ಎಲ್ಲಿ ಮಾಡಿದ್ದಾರೆ ಅನ್ನೋದನ್ನ ಸೂಚನೆ ಕೊಟ್ಟಿಲ್ಲ. ಈ ತರದೆಲ್ಲ ದೂರುಗಳು ಒಂಥರ ನಡೀತಾ ಇದೆ. ಯಾಕಂದ್ರೆ ಏಕ ವ್ಯಕ್ತಿ ಪ್ರದರ್ಶನ ನಡೀತಾ ಇದೆ ಅನ್ನುವಂಥ ಒಂದು ಮಾತು ಅವರಿಂದಲೇ ಕೇಳಿ ಬರ್ತಾ ಇದೆ, ಬೇರೆ ಬೇರೆ ಜಿಲ್ಲಾ ಘಟಕದ ಅಧ್ಯಕ್ಷರಿಂದ. ಅದು ಕಳೆದ 1 ವರ್ಷದಿಂದ ಅದು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತ ಆಗ್ತಾ ಇದೆ. ಇರ್ಲಿ, ಈ ಪ್ರಾತಿನಿಧ್ಯವನ್ನ, ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಾತಿನಿಧ್ಯವನ್ನ ವಿಸ್ತರಿಸಲೋದಕ್ಕೆ ಬೇರೆ ಏನಾದ್ರೂ ದಾರಿ ಇದೆಯಾ? ಸರ್ಕಾರ ಏನಾದ್ರೂ ಹಸ್ತಕ್ಷೇಪ ಮಾಡಬಹುದಾ ಇದರಲ್ಲಿ? ಈಗ ಸೊಸೈಟಿಗಳಿಗೆ ಕೆಲವು ಕಾನೂನಿದೆ, ಏನಂತ ಹೇಳಿದ್ರೆ ನಿರ್ದೇಶಕರನ್ನ ಆಯ್ಕೆ ಮಾಡೋದು. ಏನು ಚೊಕ್ಕಾಡಿ ಅವರೇ, ನಿರ್ದೇಶಕರನ್ನ ಆಯ್ಕೆ ಇರಲೇಬೇಕು ಅನ್ನುವಂಥದ್ದು. ಜಿಲ್ಲಾ ಅಧ್ಯಕ್ಷರನ್ನ ಆಯ್ಕೆ ಮಾಡುವಾಗ ಆ ತರದ್ದೇನಾದ್ರೂ ಮೀಸಲಾತಿ ಪ್ರಾತಿನಿಧ್ಯ ಕೊಡುವಂತದ್ದು ಏನಾದ್ರೂ ಪ್ರಪೋಸಲ್ ಇದೆಯಾ? ಆ ತರದ್ದೇನಾದ್ರು ಮಾಡುವ ಸಾಧ್ಯತೆ ಇದೆಯಾ? ಸರ್ಕಾರ ಏನಾದ್ರೂ ಇದಕ್ಕೆ ಸಂಬಂಧಿಸಿ ನಿರ್ದೇಶನಗಳನ್ನ ಕೊಡಬಹುದಾ? ನೋಡಿ, ಸರ್ಕಾರದ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರ ಹಣವನ್ನು ಕೊಡ್ತದೆ ಸಾಹಿತ್ಯ ಪರಿಷತ್ತಿಗೆ. ಹಣವನ್ನು ಕೊಡ್ತದೆ ಅಂತ ಹೇಳುವಾಗ ಸರ್ಕಾರ ಕಂಡೀಷನ್ ಹಾಕ್ಲಿಕ್ಕೆ ಸರ್ಕಾರಕ್ಕೆ ಎಲ್ಲ ಅಧಿಕಾರಗಳು ಕೂಡ ಇವೆ, ಅದು ಏನು ಸಮಸ್ಯೆ ಇಲ್ಲ. ಆದ್ರೆ ಸರ್ಕಾರ ಮಧ್ಯಪ್ರವೇಶ ಮಾಡುವುದರಿಂದ ಸಾಹಿತ್ಯ ಪರಿಷತ್ತು ಒಂದು ಮಟ್ಟಿಗೆ ಸ್ಮೂತ್ ಫಂಕ್ಷನಿಂಗ್ ಅಂತೇಳಿ ಹೇಳುವ ರೀತಿಯಲ್ಲಿ ಪರಿಪೂರ್ಣವಾಗಿ ತೃಪ್ತಿ ಆಗ್ಲಿಕ್ಕೆ ಯಾವ ಕಾಲದಲ್ಲಿ ಸಾಧ್ಯ ಇಲ್ಲ. ಆದ್ರೆ ಒಂದಷ್ಟು ಮಟ್ಟಿಗಾದ್ರೂ ಈಗ ಉಂಟಾಗಿರುವಂತಹ ಗೊಂದಲಗಳನ್ನು ನಿವಾರಿಸುವ ಮಟ್ಟಿಗಾದ್ರೂ ಸರಿಯಾಗಿ ಹೋಗ್ಲಿಕ್ಕೆ ಸಾಧ್ಯವ ಅಂತ ಹೇಳುವಂತದ್ದನ್ನು ನಾನು ಹೇಳಲ್ಲ. ಯಾಕೆಂತ ಹೇಳಿದ್ರೆ ಕಾನೂನಿನ ಮೂಲಕವೇ ಎಷ್ಟು ಅಂತ ಸರಿಪಡಿಸ್ಲಿಕ್ಕೆ ಸಾಧ್ಯ. ಬಹುಶಃ ನನಗನ್ಸೋದು, ಇವರು ಪಾಷಾ ಅವರು ಹೇಳಿದ ಹಾಗೆ ಇದರಲ್ಲಿ ವಿವೇಕವಂತರಾದವರು ಹೆಚ್ಚು ಹೆಚ್ಚು ಮತದಾರರಾಗಿ ಸೇರಿಕೊಳ್ಬೇಕಾದ ಅವಶ್ಯಕತೆ ಮೊದಲನೇದಾಗಿ ಇದೆ. ಇದು ಅತ್ಯಂತ ಅಗತ್ಯವಾದದ್ದು. ಒಳಗೆ ಸೇರಿಕೊಳ್ಳದೆ ಅದನ್ನ ನಾವು ಹೀಗೆ ಮಾಡ್ಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ ಆಗಿ ಬಿಡ್ತದೆ ಅದು ಅಂತ. ಯಾಕೆಂದ್ರೆ ಒಂದು ನಿರ್ಧಾರವನ್ನು ತಗೊಳ್ಳುವ ಹಂತದಲ್ಲಿ ಯಾರಾದ್ರೂ ವಿವೇಕವಂತರಾದಂತ ವ್ಯಕ್ತಿಗಳು ಇರುವ ಹಾಗೆ ಆಗಬೇಕು. ಒಂದು. ಎರಡನೇ, ಇವತ್ತು ನಾವು ಮಾತಾಡ್ತಾ ಇರುವಂತ ಚರ್ಚೆಗಳು ಜಾಸ್ತಿ ನಡಿಬೇಕು. ಚರ್ಚೆಗಳು ಜಾಸ್ತಿ ನಡೆದಷ್ಟು ನಿಧಾನವಾಗಿ ಅದರ ಪರಿಣಾಮ ಉಂಟಾಗ್ತದೆ. ಸರ್ಕಾರ ಮಾಡ್ಬೋದು, ಕಂಡೀಷನ್ ಹಾಕ್ಬೋದು, ಆದ್ರೆ ಯಾವ ಕಂಡೀಷನ್ ಹಾಕ್ಬೇಕು ಅಂತ ಹೇಳುವಂತದ್ದು ಅದನ್ನು ಯೋಚನೆ ಮಾಡ್ಬೇಕಲ್ವ. ಪಾಷಾ ಅವರು ಹೇಳಿ. ಅದೊಂದು ಸ್ವಾಯತ್ತ ಸಂಸ್ಥೆ ಅಂತ ಇರೋದ್ರಿಂದ ಸರ್ಕಾರದ ಇಂಟರ್ಫಿಯರೆನ್ಸ್ ಆದಷ್ಟು ಕಡಿಮೆ ಇರಬೇಕು ಅಂತಲೇ ನಾವು ಬಯಸ್ಬೇಕಾಗುತ್ತೆ. ಆದ್ರೂ ಅದರ ಷರತ್ತುಗಳಲ್ಲಿ ಈ ತರದ ಪ್ರಾತಿನಿಧ್ಯದ, ಈಗ ನಾವು ಮಾತಾಡಿದ ಹಾಗೆ ಪ್ರಾತಿನಿಧ್ಯದ ಷರತ್ತು ಏನಾದ್ರು ಇದೆಯೋ ಇಲ್ಲೋ ಅಂತ ಮಾಹಿತಿ ಇಲ್ಲ ನಮಗೆ. ಸೊ ಅದರಿಂದ ಅದನ್ನ ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ಆದ್ರೆ ಚೊಕ್ಕಾಡಿ ಅವರ ಮಾತು, ನನ್ನ ಮಾತನ್ನು ಮುಂದುವರಿಸಿ ಒಂದು ಮಾತು ಹೇಳಿದ್ರು. ನಾವು ಬಹಳ ದೊಡ್ಡ ಪ್ರಬುದ್ಧ ಸಾಹಿತಿಗಳು, ಮಾಧ್ಯಮದವರು ಇತ್ಯಾದಿ ಇತ್ಯಾದಿ ಅಂದ್ಕೊಂಡವರು ನಾವು ಯಾಕೆ ಸೇರ್ಬಾರ್ದು? ಇದಕ್ಕೆ ಸೇರಿ ನಮ್ಮ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡ್ರೆ ನಮ್ಮಂಥವ್ರು ಅಧ್ಯಕ್ಷರು ಅಥವಾ ಜಿಲ್ಲಾ ಅಧ್ಯಕ್ಷರು ಆಗಿ ಬರಬಹುದು, ಹೆಚ್ಚು ವಿವೇಚನೆಯಲ್ಲಿ ಮೂಡ್ತಾ ಹೋಗಬಹುದು. ಅಲ್ಲದೆ ಹೋದ್ರೆ ಅಲ್ಲಿ ಇರ್ತಕ್ಕಂಥವ್ರ ಮೇಲೆನೆ ನಾವು ಹೌದು ಅಂತ ಒಪ್ಕೋಬೇಕಾಗಿ ಬರುತ್ತೆ ಏನೋ ಅಂತ ಅನ್ಸುತ್ತೆ.
ಯಾಕಂದ್ರೆ ಅದೊಂದು ಚಿನ್ಸ್ವಾಮಿ ಸಾಹಿತ್ಯ ಅವರೇನಾದ್ರು ಇಂಟ್ರೆಸ್ಟ್ ಇದೆ. ಚಿನ್ಸ್ವಾಮಿ ಅವರೇನಾದ್ರು ಹೇಳಿಕ್ ಬಯಸ್ತೀರಾ? ಪ್ರಾತಿನಿಧ್ಯದ ವಿಷಯದಲ್ಲಿ ಇಷ್ಟೇ ಅಂತ ಕಾಣಿಸುತ್ತೆ. ನಾವು ಇನ್ನು ಹೆಚ್ಚು ಏನು ಮಾತಾಡಲಿಕ್ಕೆ ಬೇಕಾಗಿಲ್ಲ ಅನ್ಸುತ್ತೆ. ಹಾ. ಇದು ಒಂದನೇದು. ನಾವು ಈಗ ಈ ಚರ್ಚೆಯ ಮೂಲಕ ನಾವು ಇದನ್ನು ಸಾರ್ವಜನಿಕ ಚರ್ಚೆಗೆ ಕೂಡ ಒಳಪಡಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ. ಎರಡನೇದು ಅಂಶ ಏನು ಅಂತ ಹೇಳಿದ್ರೆ ರಾಜಕಾರಣಿಗಳ ಪಾತ್ರ. ರಾಜಕಾರಣಿಗಳ ಪಾತ್ರ ಸಾಹಿತ್ಯ ಸಮ್ಮೇಳನದಲ್ಲಿ ಏನು ಅನ್ನೋದ್ರ ಬಗ್ಗೆ ಈ ಸಲ ನಾನು ಗೋಷ್ಠಿಯ ಪಟ್ಟಿಯನ್ನೆಲ್ಲ ನೋಡಿದೆ. ರಾಜಕೀಯದಲ್ಲಿ ಸಾಹಿತ್ಯ, ಸಾಹಿತ್ಯದಲ್ಲಿ ರಾಜಕೀಯ ಅಂತ ಒಂದು ಗೋಷ್ಠಿ ಇಟ್ಕೊಂಡಿದ್ದಾರೆ. ಎಲ್ಲ ರಾಜಕಾರಣಿಗಳಲ್ಲಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಪೂರ್ತಿ ದಂಡೆ ಇದೆ. ಸನ್ಮಾನ ಸಮಾರಂಭದಲ್ಲಿ ಪೂರ್ತಿ ದಂಡೆ ಇದೆ. ಸಮಾರೋಪ ಸಮಾರಂಭದಲ್ಲಿ ಪೂರ್ತಿ ದಂಡೆ ಇದೆ. ಎಲ್ಲ ಪಕ್ಷದವರನ್ನು ಒಳಗೊಳ್ಳುವಂತಹ ಒಂದು ಸಮ್ಮೇಳನ ಮಾಡಬೇಕು ಅಂತ ಹೇಳಿ ಅಧ್ಯಕ್ಷರು ಹೊರಟ ಹಾಗೆ ಕಾಣಿಸ್ತಾ ಇದೆ. ಇದು ಬಹುಶಃ ಈ ಮರಾಠಿ ಸಾಹಿತ್ಯ ಸಮ್ಮೇಳನದಲ್ಲಿ ಇಂತಹ ದೃಶ್ಯ ನಮಗೆ ಕಾಣ್ಲಿಕ್ಕೆ ಸಿಗುವುದಿಲ್ಲ. ನಮ್ಗೆಲ್ರಿಗೂ ಗೊತ್ತಿದೆ ಅದು. ಪ್ರತಿ ವರ್ಷ ಮರಾಠಿ ಭಾಷೆಯ ಸಾಹಿತ್ಯ ಸಮ್ಮೇಳನ ನಡೆಯುವಾಗ ಅಲ್ಲಿ ರಾಜಕಾರಣಿಗಳು ಅವರೇ ಖುದ್ದಾಗಿ ಬಂದು ಎದುರುಗಡೆ ಕೂತ್ಕೊಂಡ್ಬಿಡ್ತಾರೆ. ಅವರು ಚರ್ಚೆಯನ್ನ ಆಲಿಸ್ತಾರೆ. ಯಾರು ನನ್ನನ್ನ ವೇದಿಕೆಗೆ ಕರೀರಿ, ನಾನೇ ಉದ್ಘಾಟನೆ ಮಾಡಬೇಕು, ಮುಖ್ಯಮಂತ್ರಿಯವರೇ ಉದ್ಘಾಟನೆ ಮಾಡಬೇಕು, ಆಮೇಲೆ ಉಪಮುಖ್ಯಮಂತ್ರಿಯವರಲ್ಲಿರ್ಬೇಕು, ಪ್ರತಿಪಕ್ಷ ನಾಯಕರಲ್ಲಿ, ಈ ತರದ ಯಾವ ಧೋರಣೆಗಳನ್ನು ಕೂಡ ಅವ್ರು ಇಟ್ಕೊಂಡಿಲ್ಲ. ಕನ್ನಡದಲ್ಲಿ ಇದು, ಕರ್ನಾಟಕದಲ್ಲಿ ಇದು ಸಾಧ್ಯ ಆಗುವ ಸಾಧ್ಯತೆ ಇದೆಯಾ? ಕಾಣಿಸ್ತದೆ ನಿಮ್ಗೆ ಏನಾದ್ರು ಚಿನ್ಸ್ವಾಮಿ ಅವರೇ? ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ ನನಗೆ. ಯಾಕೆಂದ್ರೆ ಈ ಸಲದ ಆಹ್ವಾನ ಪತ್ರಿಕೆ ನೋಡಿದ್ರೆ ಬರೀ ರಾಜಕಾರಣಿಗಳು, ಸ್ವಾಮೀಜಿಗಳೇ ತುಂಬಿಕೊಂಡಿದ್ದಾರೆ. ನನಗೆ ಆಶ್ಚರ್ಯ ಆಗುತ್ತೆ, ಈ ಸಾಹಿತ್ಯ ಸಮ್ಮೇಳನ ಉದ್ಘಾಟನೆಗೆ ದಿವ್ಯ ಸಾನ್ನಿಧ್ಯ ಯಾಕಬೇಕು ಅಂತ. ದಿವ್ಯ ಸಾನ್ನಿಧ್ಯ? ದಿವ್ಯ ಸಾನ್ನಿಧ್ಯಕ್ಕೂ ಸಾಹಿತ್ಯಕ್ಕೂ ಏನು ಸಂಬಂಧ ಅಂತ. ಸಾಹಿತ್ಯ ಬಿಟ್ಟು ರಾಜಕಾರಣಿಗಳಿಗೆ ಅಟ್ಲೀಸ್ಟ್ ಹಿಂದೆ ಎಲ್ಲ ಬರೀ ಚೀಫ್ ಮಿನಿಸ್ಟರ್ ಕರೆದು ಉದ್ಘಾಟನೆ ಮಾಡಿಸ್ತಾ ಇದ್ರು, ಓಕೆ. ಅದ್ ಬಿಟ್ಟು ಇವಾಗ ದಿವ್ಯ ಸಾನ್ನಿಧ್ಯಕ್ಕೆ ಎಲ್ಲ ಕಡೆ ಸ್ವಾಮೀಜಿಗಳನ್ನ ಕರೆಸೋದು, ಮತ್ತೆ ವೇದಿಕೆ ತುಂಬಾ ಅವ್ರ ಶಿಷ್ಯರು, ರಾಜಕೀಯ ಪ್ರತಿನಿಧಿಗಳು ಹೆಚ್ಚು ಇದ್ದಾರೆ. ಈ ಸಲ ಸಾಹಿತ್ಯ ನೀವು ನೋಡಿ, ಸುಮಾರು ಪುಟಗಳ ಆಹ್ವಾನ ಪತ್ರಿಕೆಯಲ್ಲಿ ಸ್ವಾಮೀಜಿಗಳದ್ದೇ ಜಾಸ್ತಿ ಸಂಖ್ಯೆ ಇದೆ ಸಾಹಿತಿಗಳಿಗಿಂತ. ಸೊ ಈ ತರದ ಒಂದು ಅದ್ದೂರಿತನ, ವೈಭವ ಇದೆಲ್ಲ ಯಾಕೆ ಬೇಕು ಅಂತ ಅನ್ಸಲ್ಲ ಸಾಹಿತ್ಯಕ್ಕೆ. ಸಾಹಿತ್ಯ ಒಬ್ಬ ಗಂಭೀರ ಸಾಹಿತ್ಯ ಯಾರಿಗೂ ಮುಟ್ಟೋದೇ ಇಲ್ಲ, ಈಗ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ. ಪ್ರಧಾನ ವೇದಿಕೆಯಲ್ಲಿ ಗಂಭೀರವಾದ ಚರ್ಚೆಗಳು ನಡೆಯೋ ಯಾವುದೂ ಇಲ್ಲ. ಅಲ್ಲೆಲ್ಲ ಕೆಲವು ಇದನ್ನ ಹಾಕೊಂಡಿದ್ದಾರೆ. ಎಲ್ಲ ಸಮಾನ ವೇದಿಕೆಗಳಲ್ಲಿ ಕೆಲವು ಗೋಷ್ಠಿಗಳು ನಡೀತಾ ಇದ್ದಾವೆ, ಸಮಾನಾಂತರ ವೇದಿಕೆಗಳಲ್ಲಿ ನಡೀತಾ ಇದ್ದಾವೆ. ಸೊ ಹೀಗೆ ಇದೊಂದು ಅಧ್ವಾನ ಆಗಿದೆ. ಏನದು ಒಂದು ತೋರಿಕೆಯ ಜಾತ್ರೆ, ಇದು ತೋರಿಕೆ. ಜನ ಬರಬೇಕು. ಅದಕ್ಕೊಂದು ಕರ್ನಾಟಕದಲ್ಲಂದು ಒಂದು ಆಕರ್ಷಣೆ ಇದೆ. ಕನ್ನಡ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಂದ್ರೆ ಜನ ಅಂತೂ ತುಂಬಾ ಬರ್ತಾರೆ, ಮತ್ತು ಊಟದ ಅದ್ದೂರಿನೂ ಇರುತ್ತೆ. ಅದಕ್ಕೆ ಅದೊಂದು ಜಾತ್ರೆ ಆಗಿದೆ ಹೊರತು ಒಂದು ಗಂಭೀರವಾದ ಸಾಹಿತ್ಯ ಚರ್ಚೆ ನಡೆಯುತ್ತೆ ಅಂತ ಅನ್ಸಲ್ಲ. ಒಂದಷ್ಟು ಮಠಾಧೀಶರು, ಸ್ವಾಮೀಜಿಗಳು ಇರ್ತಾರಲ್ಲ, ಅವರು ಸಾಹಿತ್ಯಿಕ ಸಾಂಸ್ಕೃತಿಕ ಆಸಕ್ತಿಯನ್ನ ಅಥವಾ ಪರಿಣತಿಯನ್ನು ಇಟ್ಕೊಂಡ್ರೆ ಕರೆಯೋದು ತಪ್ಪಲ್ಲ. ಆದ್ರೆ ದಿವ್ಯ ಸಾನ್ನಿಧ್ಯ ಆಗ್ಬಾರ್ದು ಅನ್ನೋದು ಮುಂಡೂರು ಚಿನ್ನಸ್ವಾಮಿ ಅವರ ಹೆಸರನ್ನ ಹಾಕಿ ಬೇರೆಯವರು ಹೇಗೆ ಭಾಗವಹಿಸ್ತಾರೆ, ಅವರು ಯಾವ ಮಠದವರು ತಪ್ಪಿಲ್ಲ. ನಾವೆಲ್ಲ ಸಾಧಾರಣ ಕೂತಿರ್ತೇವೆ. ದಿವ್ಯ ಸಾನ್ನಿಧ್ಯ ಇದ್ಬಿಟ್ರೆ ಏನಾಗುತ್ತೆ ಅಂದ್ರೆ ಇಡೀ ಅವರ ಪ್ರಭೆ ಇಡೀ ವೇದಿಕೆ ಮೇಲೆ ಹರಡಿರೋದ್ರಿಂದ ನಮ್ಮಂತವ್ರು ಇನ್ನು ಈ ಬಣ್ಣದವ್ರಂತೂ ಕಾಣೋದೇ ಇಲ್ಲ, ಆಯ್ತಾ? ಸೊ ಆ ಕಾರಣಕ್ಕೆ ಅವ್ರನ್ನ ಕರೆಯುವಾಗ ದಿವ್ಯ ಸಾನ್ನಿಧ್ಯಕ್ಕಾಗಿ ಕರಿಬಾರ್ದು, ಭಾಗವಹಿಸುವವರ ಕರಿಬಹುದು. ಆಮೇಲೆ ತಾವು ನೋಡಿರೋ ಹಾಗೆ ಇವನ್ ಇದೇ ಸಾಹಿತ್ಯ ಸಮ್ಮೇಳನ ಜಿಲ್ಲಾ ಮಟ್ಟದಲ್ಲೂ ನಡೆಯುತ್ತೆ, ತಾಲೂಕು ಮಟ್ಟದಲ್ಲೂ ನಡೆಯುತ್ತೆ. ಅದು ಹೇಗೋ ಏನೋ ನಮ್ಮ ರಾಜ್ಯದಲ್ಲಿ ಹನೀಫ್ ಅವರು ಮರಾಠಿ ಬಗ್ಗೆ ಹೇಳುವಾಗ ನನಗೆ ಗೊತ್ತಿಲ್ಲ, ಅನುಭವ ಇಲ್ಲ. ಅದು ಹೆಂಗೋ ಏನೋ ತಾಲೂಕು ಮಟ್ಟದ್ದಾಗಿರ್ಬಹುದು ಅಥವಾ ಜಿಲ್ಲಾ ಮಟ್ಟದ್ದಾಗಿರ್ಬಹುದು, ವೇದಿಕೆ ಮೇಲೆ ಆಯಾ ಮಟ್ಟದ ಒಬ್ಬ ರಾಜಕಾರಣಿ ಇರ್ದಿದ್ರೆ, ಅಂದ್ರೆ MLA ಆಗ್ಬಹುದು ಅಥವಾ ಗ್ರಾಮ ಪಂಚಾಯತಿ ಸದಸ್ಯನೂ ಆಗ್ಬಹುದು ಬೇಕಾದ್ರೆ, ಅಥವಾ ಅಧ್ಯಕ್ಷ, ಅವ್ರಿಲ್ದಿದ್ರೆ ಸಾಹಿತ್ಯ ಸಮ್ಮೇಳನವೂ ನಡೆಯಲ್ಲ. ಬೇರೆ ಸಮ್ಮೇಳನ ಅಲ್ಲ, ಸಾಹಿತ್ಯ ಸಮ್ಮೇಳನವೂ ನಡೆದಂತಹ ಒಂದು ಮನೋಭಾವವನ್ನ ನಮ್ಮಲ್ಲಿ ನಾವು ಬೆಳೆಸ್ಕೊಂಡಿದ್ದೇವೆ. ಸಾಹಿತ್ಯ ರಾಜಕಾರಣ ಆಗಿದೆ. ಇದು ಸ್ವಾಮೀಜಿಯವರ ಮತ್ತು ಬೇರೆ ಬೇರೆ ಧಾರ್ಮಿಕ ಗುರುಗಳ ದಿವ್ಯ ಸಾನ್ನಿಧ್ಯ ಮತ್ತು ರಾಜಕಾರಣಿಗಳ ಭವ್ಯ ಸಾನ್ನಿಧ್ಯ. ಚೊಕ್ಕಡಿ ಅವರೇ, ನಿಮ್ಗೇನ್ ಅನ್ಸುತ್ತೆ ಇದು ದಿವ್ಯ ಭವ್ಯ ಸನ್ನಿಧಾನದಲ್ಲಿ? ಇದಕ್ಕೆ ಎರಡು ಘಟನೆಗಳನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಒಂದು, ಕೇಂದ್ರ ಸಾಹಿತ್ಯ ಅಕಾಡೆಮಿ ರಚನೆ ಆಗ್ತಾ ಇರುವ ಹೊತ್ತಿಗೆ DVG ಅವರು ಅದನ್ನು ನೋಡ್ಕೊಳ್ತಾ ಇದ್ರು. ಅದು ರಚನಾ ಸಂದರ್ಭದಲ್ಲಿ DVG ತಲುಪುವಾಗ ಸ್ವಲ್ಪ ತಡ ಆಯ್ತು. ಜವಾಹರ್ಲಾಲ್ ನೆಹರು ಅದನ್ನು ಸಭೆಯನ್ನು ಹ್ಯಾಂಡಲ್ ಮಾಡ್ತಾ ಇದ್ರು. DVG ಅವರು ಅಲ್ಲಿಗೆ ತಲುಪಿದ ತಕ್ಷಣ ನೆಹರು ಅವರು ಕೂತಲ್ಲಿಂದ ಎದ್ದು ಬಂದು ಕೆಳಗೆ ಕೂತ್ಕೊಂಡ್ರಂತೆ, ನೀವು ಮುಂದುವರಿಸಿ ಅಂತ ಹೇಳಿದ್ರು. ಇಲ್ಲ ನೀವು ಕೂತ್ಕೊಳ್ಳಿ ಅಂತ DVG ಅವರು ಹೇಳುವಾಗ, ಇಲ್ಲ ಇನ್ನು ನೀವು ಮಾಡ್ಬೇಕಾದ್ರೆ ನಾನು ಕೆಳಗೆ ಕೂತ್ಕೊಂಡು ಕೇಳ್ತೇನೆ ಅಂತ ಹೇಳಿದ್ರಂತೆ. ಇದು ಒಂದು ಘಟನೆ.
ಎರಡನೇದು, ಈ ಮೊದಲ ವಿಶ್ವ ಕನ್ನಡ ಸಮ್ಮೇಳನ ಮೈಸೂರಲ್ಲಿ ನಡೆದಾಗ ಕುವೆಂಪು ಅವರ ಸಂದರ್ಭದಲ್ಲಿ ಇಂಥದ್ದೇ ಘಟನೆ ಆಯಿತು. ರಾಮಕೃಷ್ಣ ಹೆಗಡೆ ಅವರು ಬಂದಿದ್ದವರು, ಅವರು ವೇದಿಕೆಯ ಕೆಳಗೆ ಕೂತ್ಕೊಂಡು ಎಲ್ಲವನ್ನು ಕೇಳಿ ಕೂತಿರಂತೆ. ಎಲ್ಲ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಒಮ್ಮೆ ಮೇಲೆ ಬನ್ನಿ ಅಂತ ಹೇಳಿ ಕರೆದ್ರು. ಆವಾಗ ರಾಮಕೃಷ್ಣ ಹೆಗಡೆ ಅವರು ಹೇಳಿದ್ರಂತೆ, ಇಲ್ಲ, ಇದು ನೀವು ಮಾತಾಡ್ಬೇಕಾದಂಥದ್ದು, ನಾನು ಕೆಳಗೆ ಕೂತ್ಕೊಂಡು ಕೇಳಿಸ್ಕೊಳ್ತೇನೆ ಅಂತ ಹೇಳಿದ್ರಂತೆ. ಇದು ಎರಡು ಘಟನೆಗಳನ್ನು ನಾನು ನೆನಪಿಸಿಕೊಳ್ಳುದು. ಏನಂದ್ರೆ, ಇವತ್ತು ಒಂದು ಏನಾಗಬೇಕಾಗಿದೆ ಅಂದ್ರೆ, ರಾಜಕೀಯಾತ್ಮಕವಾದ ಇನ್ವಾಲ್ವ್ಮೆಂಟು ಮತ್ತು ಧಾರ್ಮಿಕವಾದ ಇನ್ವಾಲ್ವ್ಮೆಂಟು ಎಷ್ಟರ ಮಟ್ಟಿಗೆ ಹೋಗಿದೆ ಅಂದ್ರೆ, ಸಾಹಿತ್ಯ ಸಮ್ಮೇಳನ ಅಂತಲ್ಲ, ಶಾಲೆಯಲ್ಲಿ ನೋಡಿ, ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅಷ್ಟೂ ರಾಜಕಾರಣಿಗಳು ಮತ್ತೆ ಹೆಸರು ಬರ್ಬೇಕು, ಅಲ್ಲಿ ಒಂದು ದಿವ್ಯ ಸಾನ್ನಿಧ್ಯವೂ ಬರ್ಬೇಕು. ಶಾಲೆಗಳ ಪರಿಸ್ಥಿತಿ ಇದೆ. ಒಂದು ಕ್ರೀಡೋತ್ಸವ ನೋಡಿ, ಕ್ರೀಡೋತ್ಸವದಲ್ಲಿಯೂ ಪರಿಸ್ಥಿತಿ ಇದೆ, ಆಯ್ತಾ. ಒಂದು ಧಾರ್ಮಿಕ ಕಾರ್ಯಕ್ರಮ ನೋಡಿ, ಧಾರ್ಮಿಕ ಕಾರ್ಯಕ್ರಮದಲ್ಲೂ ಇದೇ ವಿಷಯ. ಸಂಗತಿ ಹೇಗಾಗಿದೆ ಅಂತ ಹೇಳಿದ್ರೆ, ಇವತ್ತು ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ಧಾರ್ಮಿಕ ಮುಖಂಡರು ಮತ್ತು ರಾಜಕಾರಣಿಗಳು ಆವರಿಸಿಕೊಂಡಿದ್ದಾರೆ ಅನ್ನೋದು ವಾಸ್ತವ ಸತ್ಯ. ಅದರಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ರಾಜಕಾರಣಿಗಳು ಧರ್ಮದ ಬಗ್ಗೆ ಮಾತಾಡ್ತಾರೆ, ಧಾರ್ಮಿಕ ಮುಖಂಡರು ರಾಜಕೀಯದ ಬಗ್ಗೆ ಮಾತಾಡ್ತಾರೆ. ಇದು ಇದರಲ್ಲಿರುವಂತ ಇನ್ನೊಂದು ವಿಡಂಬನಾತ್ಮಕ ಸನ್ನಿವೇಶ. ಇದು ಬದಲಾಗಬೇಕು ಅನ್ನುವುದರಲ್ಲಿ ಬಹುಶಃ ಯಾರದ್ದು ಕೂಡ ಭಿನ್ನಾಭಿಪ್ರಾಯ ಇರಲಾರದು. ಆದ್ರೆ ಬದಲಾಗುವುದು ಹೇಗೆ ಅನ್ನುವಂಥದ್ದು ನಮ್ಮ ಮುಂದೆ ಇರುವಂತ ಪ್ರಶ್ನೆ. ಒಂದು ಸಾಧ್ಯತೆ ಇರುವುದು, ರಾಜಕಾರಣಿಗಳು ಮತ್ತು ಈ ದಿವ್ಯ ಸಾನ್ನಿಧ್ಯ, ಭವ್ಯ ಸಾನ್ನಿಧ್ಯವನ್ನು ಆಹ್ವಾನಿಸುವವರಲ್ಲಿ ಆ ಒಂದು ಎಚ್ಚರ ಇರಬೇಕು. ಎರಡನೆಯದು, ಆಹ್ವಾನವನ್ನು ಪಡೆದುಕೊಂಡು ಬರುವವರಲ್ಲಿ ಇನ್ನೊಂದು ಎಚ್ಚರ ಇರಬೇಕಾದಂತ ಅವಶ್ಯಕತೆ ಇದೆ ಅಂತ ಹೇಳುದು. ಒಂದು ಏನಾಗ್ತದೆ ಅಂತ ಹೇಳಿದ್ರೆ, ಎಲ್ಲಾ ಕಾರ್ಯಕ್ರಮಗಳು ದುಡ್ಡಿನ ಅವಶ್ಯಕತೆಯನ್ನು ಹೊಂದಿರುವುದರಿಂದ ದುಡ್ಡು ಕೊಡಬಲ್ಲವರು ಯಾರು ಅನ್ನುವಂಥದ್ದು ಒಂದು ಪ್ರಮುಖ ಪ್ರಶ್ನೆಯಾಗಿ ನಿಂತು, ಆಹ್ವಾನ ಅದರ ಆಧಾರದಲ್ಲಿಯೂ ಕೂಡ ನಿರ್ಧಾರ ಆಗ್ತದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಂತ ಹೇಳುದು. ಬಹುಶಃ ಸದ್ಯೋ ಭವಿಷ್ಯದಲ್ಲಿ ಇದು ಇದೇ ರೀತಿಯಲ್ಲಿ ಮುಂದುವರಿತದೆ. ನಾನಿಲ್ಲಿ ಹೇಳ್ತಾ ಇರೋದು, ಧಾರ್ಮಿಕ ಮುಖಂಡರಾಗ್ಲಿ ರಾಜಕಾರಣಿಗಳಾಗ್ಲಿ ಭಾಗವಹಿಸುವುದು ತಪ್ಪು ಅಂತ ಹೇಳುವಂತದ್ದಲ್ಲ. ಅವರ ಇನ್ವಾಲ್ವ್ಮೆಂಟ್ ಇರಬೇಕು, ಆದ್ರೆ ಅವರೇ ತುಂಬಿಕೊಳ್ಳುವ ರೀತಿಯಲ್ಲಿ ಆಗಬಾರದು ಅನ್ನೋದು ಒಂದು ವಿಚಾರ. ಎರಡನೆಯದು, ಸ್ವಾಮೀಜಿಗಳು ಬಂದಾಗಲೂ ಅವರು ಸಾಹಿತ್ಯದ ಬಗ್ಗೆ ಮಾತನಾಡುವುದಾದರೆ ಅಥವಾ ನಾಡಿನ ಸಮಸ್ಯೆಗಳ ಬಗ್ಗೆ ಮಾತನಾಡುವುದಾದರೆ ಸಂತೋಷ, ಆದ್ರೆ ಅದು ಪ್ರವಚನ ಆಗಬಾರ್ದು ಅಂತ ಹೇಳುವಂತ. ಇನ್ನೊಂದು ಏನು ಅಂತ ಹೇಳಿದ್ರೆ, ರಾಜಕಾರಣಿಗಳು ಬಂದು ಕೂಡ ಆ ಸಾಹಿತ್ಯಕ ಸೂಕ್ಷ್ಮತೆಯನ್ನು ನಮ್ಮ MP ಪ್ರಕಾಶ್ ಎಲ್ಲ ವಿವರಿಸ್ತಾ ಇದ್ದ ಹಾಗೆ ಸಾಹಿತ್ಯಕ ಸೂಕ್ಷ್ಮತೆಯ ಹಿನ್ನೆಲೆಯಲ್ಲಿ ಮಾತನಾಡುವುದಾದ್ರೆ ಅದು ಬಹಳ ಸಂತೋಷ. ರಾಜಕಾರಣಿಗಳು ಕೂಡ ನಮ್ಮ ಅವಶ್ಯಕವಾದ ಭಾಗವೇ ಅವರಿಲ್ಲದೆ ವ್ಯವಸ್ಥೆ ನಡೆಯುವುದಿಲ್ಲ. ಆದ್ರೆ ಅಲ್ಲಿ ಬಂದು ಕೂಡ ಅಲ್ಲಿಯೂ ಕೂಡ ಅದು ರಾಜಕೀಯ ಭಾಷಣವಾಗಿ ಪರಿವರ್ತನೆ ಆಯ್ತು ಅಂತ ಹೇಳಿ ಆದ್ರೆ ಆವಾಗ ಸಮಸ್ಯೆ ಆಗ್ತದೆ, ಅವಶ್ಯಕತೆ ಇಲ್ಲ ಅಲ್ಲಿಗೆ ಅಂತ ಅನಿಸ್ತದೆ ಅಂತ. ಇದಕ್ಕೆ ಇನ್ನೊಂದು ಮುಖ ಇದೆ. ಏನು ಅಂತ ಹೇಳಿದ್ರೆ, ಸಾಹಿತಿಗಳೇ ಹೋದಾಗಲೂ ಕೂಡ ಅಲ್ಲಿ ಭಾಷಣ ಸಾಹಿತ್ಯಕ ಉಪನ್ಯಾಸ ಆಗುವ ಬದಲು ಅದು ರಾಜಕೀಯ ಉಪನ್ಯಾಸವಾಗಿ ಪರಿವರ್ತನೆ ಆಯ್ತು ಅಂತ ಹೇಳಿ ಆದ್ರೆ ಸಾಹಿತಿಗಳೇ ಹೋದಾಗಲೂ ಕೂಡ ಅದು ಒಂದು ಅರ್ಥಪೂರ್ಣತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ಅಂತ ನನಗನಿಸ್ತದೆ. ಈಗ ನೀವು ದುಡ್ಡಿನ ಪ್ರಶ್ನೆ ಎತ್ತಿದ್ರೆ, ಹೌದು, ಇಷ್ಟು ದೊಡ್ಡ ಸಮ್ಮೇಳನ ಮಾಡಬೇಕು ಅಂತ ಹೇಳಿ ಆದ್ರೆ, ಲಕ್ಷಾಂತರ ಜನ ಸೇರ್ಬೇಕು ಅಂತ ಹೇಳಿ ಆದ್ರೆ ಅವರಿಗೆ ಊಟ ಹಾಕಬೇಕು, ವಸತಿ ವ್ಯವಸ್ಥೆ ನೋಡ್ಕೋಬೇಕು, ದುಡ್ಡು ಬೇಕು. ಈ ದುಡ್ಡು ಈಗ ಸರ್ಕಾರ 25 ಕೋಟಿ ಈ ಸಲ ಕೊಟ್ಟಿದೆ. ಪ್ರತಿ ಸಲ ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ಗಮನಿಸಿದ ಒಂದು ಅಂಶ ಏನು ಅಂತ ಹೇಳಿದ್ರೆ, ಈಗ ಅಂತ ಹೇಳಿ ಅಲ್ಲ, ಈಗಿನ ಅಧ್ಯಕ್ಷರು ಅಂತಲ್ಲ, ಹಿಂದಿನ ಸಮ್ಮೇಳನಗಳಲ್ಲೂ ಕೂಡ ಒಂದು ಅಂಶವನ್ನ ಗಮನಿಸಿದ ಏನು ಅಂತ ಹೇಳಿದ್ರೆ, ಸರ್ಕಾರ ಕೊಟ್ಟ ದುಡ್ಡನ್ನ ಖರ್ಚು ಮಾಡಿದೀವಿ ಇಂಥದಕ್ಕೆ ಅಂತ ಒಂದು ಲೆಕ್ಕ ತೋರಿಸ್ತಾರೆ. ಸಾಮಾನ್ಯವಾಗಿ ಸರ್ಕಾರದ ದುಡ್ಡು ಅಂದಾಗ ಅದಕ್ಕೊಂದು ಆಡಿಟಿಂಗ್ ಸಿಸ್ಟಮ್ ಇದೆ. ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಜನರ ತೆರಿಗೆ ದುಡ್ಡನ್ನು ಸರ್ಕಾರ ಖರ್ಚು ಮಾಡುವಾಗ ಅದೊಂದು ಆಡಿಟಿಂಗ್ ವ್ಯವಸ್ಥೆಗೆ ಒಳಪಡಬೇಕಾಗುತ್ತೆ. ಚಿನ್ನಸ್ವಾಮಿ ಅವರು ಆಡಿಟಿಂಗ್ ಸಿಸ್ಟಮ್ ನಲ್ಲಿ ಕೂಡ ಕೆಲಸ ಮಾಡಿದವರು, ಸರ್ಕಾರದ ಒಂದು ಅಂಗಸಂಸ್ಥೆಯಲ್ಲಿ. ಈ ತರದ ಆಡಿಟಿಂಗ್, ಇವರೆಲ್ಲ ಏನು ರಿಸೀಟ್ ಕೊಡ್ತಾ ಇದ್ದಾರೆ, ಇವರೇನು ಲೆಕ್ಕ ಕೊಡ್ತಾ ಇದ್ದಾರೆ, ಇದನ್ನ ಆಡಿಟಿಂಗ್ ಇದುವರೆಗೆ ಆದಂತಹ ಸುದ್ದಿ ಬಂದಿಲ್ಲ, ಮತ್ತು ಅದು ಆಗೋದಿಲ್ಲ. ಅದು 25 ಕೋಟಿ ಖರ್ಚು ಮಾಡಿದಿರಿ, ನಾವು ದೊಡ್ಡ ಹೊಂಡ ಇತ್ತು ಅಲ್ಲಿ, ಅದಕ್ಕೆ ಮಣ್ಣು ತುಂಬಿಸಿ ಮಂಡ್ಯದಿಂದ 5 ಕಿಲೋಮೀಟರ್ ದೂರದಲ್ಲಿ ದೊಡ್ಡ ಜಾಗದಲ್ಲಿ ವಿಶಾಲವಾದ ಬಯಲು ಮಾಡಿದ್ದೀವಿ, ಅಲ್ಲಿ ಇಂಥದ್ದು ವ್ಯವಸ್ಥೆ ಮಾಡಿದ್ದೀವಿ, ಪಾರ್ಕಿಂಗ್ ಇಷ್ಟು ಮಣ್ಣು ತುಂಬಿಸಿದ್ದೀವಿ. ಈ ತರದ ಕಾಮಗಾರಿ ಕೆಲಸಗಳೇ ಜಾಸ್ತಿ ನಡೀತಾ ಇರೋದು ಇತ್ತೀಚೆಗೆ ಕಾಣಿಸ್ತಾ ಇದೆ. ಹಾವೇರಿ ಸಮ್ಮೇಳನದಲ್ಲಿ ಇದು ಶುರುವಾಯಿತು. ಹಾವೇರಿ ಸಮ್ಮೇಳನದಲ್ಲಿ ಎಷ್ಟು ಅವ್ಯವಸ್ಥೆ ಆಯ್ತು ಅಂತ ಹೇಳಿದ್ರೆ, ಹಾವೇರಿಗೂ ಬೇರೆ ಸಂಪರ್ಕ ವ್ಯವಸ್ಥೆಗಳೇ ಇಲ್ದಿರೋ ತರ ಆಯ್ತು. ಅಲ್ಲಿ ಮೊಬೈಲ್ಗಳೆಲ್ಲ ಜಾಮ್ ಆಗಿಬಿಟ್ಟಿತ್ತು. ಬಹಳ ಮಂದಿ ಅವರಿಗೆ ಕರ್ಕೊಂಡು ಹೋಗೋವರಿಗೆ ಇವ್ರು ಸಿಗ್ತಾ ಇಲ್ಲ, ಅತಿಥಿಗಳು ಫೋನ್ ಮಾಡಿದ್ರೆ ಅವ್ರು ಸಿಗ್ತಾ ಇಲ್ಲ. ಹುಬ್ಬಳ್ಳಿ ಎಷ್ಟೋ ದೂರದಲ್ಲಿದೆ, ಹಾವೇರಿನಲ್ಲಿ ವಸತಿ ವ್ಯವಸ್ಥೆ ಇಲ್ಲ, ಹುಬ್ಬಳ್ಳಿನಲ್ಲಿ ವಸತಿ ವ್ಯವಸ್ಥೆ ಇದೆ. ಯಾವ ಕಾರು, ಯಾವ ವೆಹಿಕಲ್, ಬಸ್ ಯಾವ್ದಿದೆ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡ್ಗೆ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ತುಂಬಾ ಅಧ್ವಾನ ಆಯ್ತು. ಬಹಳ ಮಂದಿ ಅತಿಥಿಗಳು ಇದನ್ನ ಹೇಳಿದ್ರು.
ಇದು ಈ ಆಡಿಟಿಂಗ್ ಸಿಸ್ಟಮ್ ಒಳಗಡೆ ಬರಬೇಕು ಅಂತ ನಿಮ್ಗೆ ಅನ್ಸೋದಿಲ್ವಾ ಚಿನ್ಸ್ವಾಮಿ ಅವರೇ? ಖಂಡಿತ ಮಾಡಬೇಕು, ಅದು ಆಡಿಟ್ ಮಾಡಿಸ್ಬೇಕು. ಅದು ವ್ಯವಸ್ಥೆ, ಅದು ಸರ್ಕಾರದಲ್ಲಿ ಯಾವುದೇ ಒಂದು ಸಂಸ್ಥೆ ಆಗಲಿ ಅದು ವ್ಯವಸ್ಥೆ ಆಡಿಟ್ ಆಗಬೇಕು. ಏನು ಖರ್ಚು ಮಾಡಿದ್ದಾರೆ, ಸಾರ್ವಜನಿಕರ ಹಣ ಎಲ್ಲಿ ಏನೇ ಖರ್ಚು ಮಾಡಿದ್ರು ಅದಕ್ಕೆ ಸರಿಯಾದ ಲೆಕ್ಕಪತ್ರಗಳನ್ನು ಕೊಡಬೇಕು. ಅದು ಆಡಿಟ್ ಆಗಬೇಕು. ಇದು ಸರಿ, ಇದು ಒಪ್ಪಬೇಕು ಎಲ್ಲರೂ. ಅದಾಗ್ಲಿಲ್ಲ ಭಾಷಾ ಅಂದ್ರೆ ಅವ್ರು ಏನ್ ಹೇಳ್ತೀರಿ? ಯಾಕಂದ್ರೆ ಸಾರ್ವಜನಿಕ ಹಣದ ಪ್ರಶ್ನೆ. ಒಂದು ಸಾಹಿತ್ಯ ಸಮ್ಮೇಳನ ಅಥವಾ ಯಾವುದೇ ಈ ತರದ ಒಂದು ಕಾರ್ಯಕ್ರಮ ಚಟುವಟಿಕೆ ನಡೆದಾಗ ಮೊದಲ ನಾನು ಆರಂಭದಲ್ಲಿ ಹೇಳ್ಬಿಡ್ತೇನೆ, ಒಂದು ಆಡಿಟಿಂಗ್ ಅಂದ್ರೆ ಫೈನಾನ್ಷಿಯಲ್ ಆಡಿಟಿಂಗ್ ಅಂತ ಒಂದಿದೆ, ಲೆಕ್ಕಪತ್ರ ನೋಡುವಂತಹದ್ದು. ಅದಕ್ಕೆ ಬೇಕಾದ್ರೆ 10 ರೂಪಾಯಿದು ಕೂಡ ಬೇಕಾದ್ರೆ ರಸೀದಿಯನ್ನು ಕೊಡ್ತಾರೆ. ರಸೀದಿ ಇದ್ದು ಬಿಟ್ರೆ ಅದು ಸರಿಯಾಗಿದೆ. ಇಲ್ಲಿ 25 ಕೋಟಿಗೂ ಕೂಡ ಅವರು ಕಾಸಿಗೆ ರಸೀದಿಯನ್ನು ಒದಗಿಸ್ಬಿಡ್ತಾರೆ. ರಸೀದಿಯನ್ನು ಒದಗಿಸಿದ್ಮೇಲೆ ಆಡಿಟಿಂಗ್ ಮುಗಿದೋಯ್ತು, ಪಕ್ಕ ಆಗ್ಬಿಡ್ತದೆ. ಆದ್ರೆ ಇನ್ನೊಂದು ಪ್ರಶ್ನೆ ಇದೆ, ನಾನು ಈ ತರದ ಚಟುವಟಿಕೆಗಳು ನಡೆಸುವಾಗ ನಾನು ಕೇಳ್ಕೊಳ್ಳೋ ಪ್ರಶ್ನೆ ಏನಂದ್ರೆ, ಇನ್ನೊಂದಿದೆ ಸೋಷಿಯಲ್ ಆಡಿಟಿಂಗ್ ಅಂತ ಇದೆ. ಅದನ್ನ ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಅಂದ್ರೆ, ಯಾವ್ದಾದ್ರು ಒಂದು ಕಾರ್ಯಕ್ರಮ ಯೋಜನೆ ನಡೆದ್ರೆ ಅದರ ಉದ್ದೇಶ ಏನು ಅಂತ ಆರಂಭದಲ್ಲೇನೆ, ದುಡ್ಡು ಒಂದು ಕಾಸು ತಗೊಳ್ಳೋಕ್ಕಿಂತ ಮುಂಚೆನೆ ಅದರ ಉದ್ದೇಶವನ್ನು ನಾವು ಬರವಣಿಗೆಯಲ್ಲಿ ಕೊಡಬೇಕು. ಈ 3 ದಿವಸದ ಕಾರ್ಯಕ್ರಮವನ್ನ ನಡೆಸುವುದರ ಮೂಲಕ ನಾವು ಈ ವಿಷಯಗಳನ್ನ ಸಾಧಿಸ್ತೇವೆ. ಇದರಿಂದ ಸಮಾಜಕ್ಕೆ ಈ ತರದ ಪ್ರಯೋಜನ ಆಗುತ್ತೆ, ಈ ತರದ ವ್ಯಕ್ತಿಗಳಿಗೆ ಈ ತರದ ಪ್ರಯೋಜನ ಆಗುತ್ತೆ ಅನ್ನೋ ರೀತಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ವಸ್ತುನಿಷ್ಠವಾಗಿ ಆ ಪಟ್ಟಿಯನ್ನ ಮಾಡಬೇಕಾಗುತ್ತೆ. ಇನ್ನು ಕಾರ್ಯಕ್ರಮ ಮುಗಿದ ನಂತರ 25 ಕೋಟಿಗೆ ಅಥವಾ 1 ಕೋಟಿಗೋ 1 ಲಕ್ಷಕ್ಕೋ ನಾವು ಲೆಕ್ಕಾಚಾರ ಕೊಟ್ಟ ಮೇಲೆ ಅಷ್ಟು ಹಣವನ್ನ, ನಿಗದಿತ ಅಪೇಕ್ಷಿತ ಹಣವನ್ನ ಖರ್ಚು ಮಾಡಿದ ನಂತರ ಘೋಷಿತ ಉದ್ದೇಶಗಳನ್ನ ಎಷ್ಟು % ಸಾಧನೆ ಮಾಡಿದೀವಿ ಅಂತ ನೋಡಿದಾಗ ಅದನ್ನು ನಾವು ಸೋಷಿಯಲ್ ಆಡಿಟಿಂಗ್ ಅಂತ ಕರಿತೇವೆ. ಸೋಷಿಯಲ್ ಆಡಿಟಿಂಗ್ ನಮ್ಮಲ್ಲಿ ಇವನ್ 10,000 ಕೊಟ್ಟರು ಕೂಡ ಅದಕ್ಕೆ ನಾವು ಮಾಡೋದಿಲ್ಲ, 10 ಕೋಟಿ ಕೂಡ ಮಾಡೋದಿಲ್ಲ. ಆ ಅಭ್ಯಾಸವೇ ನಮಗೆ ಇಲ್ಲದೆ ಇರೋದ್ರಿಂದ ಇನ್ನು 25 ಕೋಟಿ ಖರ್ಚು ಮಾಡಿ 3 ದಿವಸ ಜಾತ್ರೆ, ಇದರಿಂದ ಏನು ಸಾಧನೆ ಆಗುತ್ತೆ ಅಂತ ನಾವು ಅಂದ್ಕೊಂಡು ಹೊರಟಿವಿ ಸ್ವಾಮಿ? ನನಗಂತೂ ಅರ್ಥ ಆಗುದಿಲ್ಲ. ತಮ್ಗೆ ಯಾರಿಗಾರ ಗೊತ್ತಿದ್ರೆ ಹೇಳಿ. ಈ 3 ದಿವಸದ ಕಾರ್ಯಕ್ರಮದ ಫಲವಾಗಿ ಇದಾಗುತ್ತೆ ಕನ್ನಡ ಭಾಷೆಯ ಮಟ್ಟಿಗೆ ಅನ್ನೋದೇ ಇಲ್ಲದೆ ಇರುವಾಗ ಅದು ನಡೀತಾ ಇರ್ತದೆ, ಚಲ್ತಾ ಇದೆ. ಆ ತರ ಹೌದು, ಇದು ಒಂದು ಜಾತ್ರೆಯ ಸ್ವರೂಪದಲ್ಲಿ ನಡೀತದೆ. ಬಹಳ ಆಸಕ್ತಿ, ಜಾತ್ರೆಯ ಸ್ವರೂಪದಲ್ಲಿ ನಡೀತದೆ ಇದು. ಬೇರೆ ತರದ ಸಾಹಿತ್ಯಿಕ ಸಮ್ಮೇಳನಗಳು ಕೂಡ ನಾವೀಗ ನೋಡ್ತಾ ಇದ್ದೀವಿ ಇತ್ತೀಚೆಗೆ. ಜಯಪುರ ಲಿಟರರಿ ಫೆಸ್ಟಿವಲ್ ಇರ್ಬೋದು, ಅಥವಾ ಧಾರವಾಡ ಸಂಭ್ರಮ ನಡೆದಿದ್ದಿರ್ಬೋದು, ಅದೀಗ ನಡುವೆ ಬ್ರೇಕ್ ಆಗಿದೆ ಅದು. ಅಥವಾ ಬೆಂಗಳೂರಿನಲ್ಲಿ ಬೆಂಗಳೂರು ಲಿಟ್ ಫೆಸ್ಟ್ ಅಂತ ನಡೀತದೆ. ಬೇರೆ ಬೇರೆ ತರದ್ದು ನಡೀತಾ ಇದೆ. ಆಮೇಲೆ ಈ ಇಡೀ ವ್ಯವಸ್ಥೆಯಿಂದ ದೂರ ಇದ್ದುಕೊಂಡು ಜನನುಡಿ ಸಾಹಿತ್ಯ ಸಮ್ಮೇಳನ ಅಂತ ಮಾಡಿದವರು ಇದ್ದಾರೆ. ಬೇರೆ ಬೇರೆ ತರದ ಸಮ್ಮೇಳನಗಳು ಕೂಡ ನಡೀತಾ ಇದೆ. ಇಲ್ಲಿ ನಾವು ಒಂದು ಬಹುಶಃ ಕನ್ನಡ ಸಾಹಿತ್ಯ ಪರಿಷತ್ತು ಅದು ಗಮನಿಸ್ತದೆ ಇಲ್ಲೋ ಗೊತ್ತಿಲ್ಲ. ನಾವು ಚರ್ಚೆ ಮಾಡುವಾಗ ನಾವು ಈ ಸಲಹೆಗಳನ್ನ, ಈ ಚರ್ಚೆಯನ್ನು ಮಾಡಬೇಕಾಗುತ್ತೆ. ನಾವು ಇಂತಹ ಸಾಹಿತ್ಯಿಕ ಸಮ್ಮೇಳನಗಳು ಹೆಚ್ಚು ಅರ್ಥಪೂರ್ಣವಾಗಿ ಸಾಹಿತಿಗಳನ್ನ ಮತ್ತು ಲೇಖಕರನ್ನ, ಓದುಗರನ್ನ ತಲುಪೋದನ್ನ ನಾವು ನೋಡ್ತಾ ಇದ್ದೀವಿ. ನಾವು ಗಮನಿಸಿದಾಗೆ ಸ್ವರೂಪ ಸಣ್ಣದಿರ್ಬೋದು, ಅದು ಲಕ್ಷಾಂತರ ಜನ ಸೇರದೇ ಇರ್ಬೋದು, ಸಾವಿರಾರು ಜನ ಸೇರ್ಬೋದು. ಇಂತಹ ಸಮ್ಮೇಳನಗಳನ್ನ ನೋಡಿ ಕನ್ನಡ ಸಾಹಿತ್ಯ ಪರಿಷತ್ ಏನಾದ್ರೂ ಕಲಿಯುವಂತ ಅಗತ್ಯ ಇದೆಯಾ, ಕಲಿಯುವ ಸಾಧ್ಯತೆ ಇದೆಯಾ ಚೊಕ್ಕಾಡಿಯವರೇ? ಒಂದು ಈ ಆಡಿಟಿನ ವಿಚಾರ ಬಂತು. ನಾನು ಅದರಲ್ಲಿ ಚಿನ್ನಸ್ವಾಮಿ ಅವರು ಹೇಳಿದ್ದು ಮತ್ತು ಪಾಷಾ ಅವರು ಹೇಳಿದ್ದು ಎರಡನ್ನೂ ಒಪ್ತೇನೆ. ಆಡಿಟಿಂಗ್ ಆಗಬೇಕು ಅಂತ ಹೇಳುದು ಅದು ಅಂಡರ್ಸ್ಟುಡ್. ಅದು ಸಾರ್ವಜನಿಕ ಹಣ ಬಂದಿದೆ ಅಂತ ಹೇಳಿದ ಮೇಲೆ ಅದು ಆಡಿಟ್ ಆಗ್ಲೇಬೇಕು. ಆದ್ರೆ ನನ್ನ ಮುಂದೆ ಇರುವ ಪ್ರಶ್ನೆ, ಈಗ ನೀವು ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು, ಇಷ್ಟೊಂದು ಖರ್ಚು ಮಾಡಿ ಆ ಬೃಹತ್ ಪ್ರಮಾಣದಲ್ಲಿ ಸಾಹಿತ್ಯ ಸಮ್ಮೇಳನದ ಅವಶ್ಯಕತೆ ಇದೆಯೇ ಅನ್ನುವಂಥದ್ದು ನನ್ನ ಪ್ರಶ್ನೆ. ಈಗ ನೀವು ಹೇಳಿದ್ರಿ ಅನೇಕ ವೇದಿಕೆಗಳು ಮಾಡ್ತಾ ಇವೆ ಲಿಟ್ ಫೆಸ್ಟಿನಂತದ್ದು ಅಂತ ಹೇಳುದು. ಲಿಟ್ ಫೆಸ್ಟಿನಂತದ್ದು ಮಾಡಿದ್ದು ಅದು ವೈಚಾರಿಕ ನೆಲೆಗಟ್ಟಿನಲ್ಲಿ ಅದು ಹೆಚ್ಚು ಅರ್ಥಪೂರ್ಣವಾಗಿ ತಲುಪಬಹುದು, ಅದನ್ನು ಒಪ್ಪಿಕೊಳ್ಳುವ. ಆದ್ರೆ ಸಾಹಿತ್ಯ ಪರಿಷತ್ತಿಗೆ ಇರುವಂತಹ ವರ್ಚಸ್ಸು ಈ ಯಾವುದೇ ರೀತಿಯ ಸಂಸ್ಥೆಗಳಿಗೂ ಕೂಡ ಇಲ್ಲ. ಸಾಹಿತ್ಯ ಪರಿಷತ್ತು ಮಾಡಬೇಕಾದಂತದ್ದು ಸಾಹಿತ್ಯ ಪರಿಷತ್ತಿನ ಕೆಲಸ, ಅದು ಬೇರೆ. ಅದು ಈ ಒಂದು ವ್ಯಾವಹಾರಿಕ ನೆಲೆಯಲ್ಲಿ ಅರ್ಥಪೂರ್ಣ ಆಯ್ತು ಅಂತ ಹೇಳಿದ ತಕ್ಷಣ ಸಾಹಿತ್ಯ ಪರಿಷತ್ತಿಗೆ ಬದಲಿಯಾಗಿ ನಾವು ಇದನ್ನು ಒಂದು ಮಾಡೆಲ್ ಅಂತ ಹೇಳಿ ಭಾವಿಸಿಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಹೇಳುವಂಥದ್ದು. ಅದು ಅದರದ್ದೇ ಆದಂತ ಕೆಲವು ಸಮಸ್ಯೆಗಳನ್ನು ಕೂಡ ಹೊಂದಿವೆ. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ರೀತಿಯ ಲಿಟ್ ಫೆಸ್ಟಿನ ರೀತಿಯ ಸಣ್ಣ ಸಣ್ಣ ವೇದಿಕೆಗಳಾದಾಗ ಅವರಿಗೆ ಬೇಕಾದವರನ್ನು ಮಾತ್ರ ಅಲ್ಲಿ ಅಸೆಂಬಲ್ ಮಾಡುವಂತ ಒಂದು ಸನ್ನಿವೇಶಗಳು ಕೂಡ ಬರ್ತವೆ. ಅದಕ್ಕಿಂತ ಜಾತ್ರೆ ಹಾಗೆ ಆದ್ರೂ ಪರವಾಗಿಲ್ಲ, ಎಲ್ಲಾ ದೃಷ್ಟಿಕೋನದವರು, ಎಲ್ಲಾ ರೀತಿಯ ಜನಗಳು ಬರುವ ಸಾಹಿತ್ಯ ಸಮ್ಮೇಳನವೇ ಹೆಚ್ಚು ಅರ್ಥಪೂರ್ಣವಾಗಿದೆ.
ಆದ್ರೆ ನನಗನ್ಸುದು ಏನು ಅಂತ ಹೇಳಿದ್ರೆ, ಈಗ ಈ ಒಂದು ಬೃಹತ್ತು ಹೂಡಿಕೆ, ಇಷ್ಟು ಹಣದ ಖರ್ಚು, ಅಲ್ಲಿ ಅದರಿಂದ ಬಹಳ ಉತ್ಪಾದಕವಾಗಿ ಏನೋ ಬರ್ತಾ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ. ಅಂತ ಸನ್ನಿವೇಶದಲ್ಲಿ ಈ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಂತ ಹೇಳುವಂತದ್ದನ್ನು 3 ವರ್ಷಕ್ಕೊಮ್ಮೆ ಮಾಡಿ ಅಥವಾ 5 ವರ್ಷಕ್ಕೊಮ್ಮೆ ಮಾಡಿ. ಈಗ 5 ವರ್ಷ ಮಾಡಿದ್ದಾರೆ ಅಧ್ಯಕ್ಷರ ಅವಧಿಯಲ್ಲಿ. ಒಬ್ಬ ಅಧ್ಯಕ್ಷರ ಅವಧಿಯಲ್ಲಿ ಒಂದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಮಾಡಿ, ಉಳಿದ ಸಂದರ್ಭದಲ್ಲಿ ಜಿಲ್ಲಾ ಸಮ್ಮೇಳನಗಳನ್ನು ಹೆಚ್ಚು ಅರ್ಥಪೂರ್ಣವಾಗಿ ಸಂಘಟಿಸಿದ್ರೆ ಅದರ ಪರಿಣಾಮ ಜಾಸ್ತಿ ಆದೀತು ಅಂತ ನನಗೆ ಅನಿಸ್ತಾ ಇದೆ. ಚಿನ್ನಸ್ವಾಮಿ ಅವ್ರು ಏನ್ ಹೇಳ್ತೀರಿ? ಒಳ್ಳೆಯ ಒಂದು ವಿಚಾರ ಅಂತ ಹೇಳಿ ಅನಿಸ್ತದೆ ನನಗೆ. ಅಲ್ಲ, ಈ ಲಿಟ್ ಫೆಸ್ಟ್ಗಳಿದಾವಲ್ಲ, ಅವು ಕಾರ್ಪೊರೇಟ್ ಸೆಕ್ಟರ್ಸ್ ನಲ್ಲಿ ಅವು ಇನ್ವಾಲ್ವ್ ಇರೋದ್ರಿಂದ ಅವ್ರು ಮಾಡ್ತಾರೆ. ಅಲ್ಲಿ ಕನ್ನಡಕ್ಕೆ ಪ್ರಾಧಾನ್ಯ ಇಲ್ಲ. ಅದರಿಂದ ನಾವು ಹೆಚ್ಚು ಬಯಸಕ್ ಸಾಧ್ಯ. ಅಲ್ಲಲ್ಲ, ನಾನು ಬರೇ ಬೆಂಗಳೂರಿನ ಲಿಟ್ ಫೆಸ್ಟ್ ಬಗ್ಗೆ ಹೇಳ್ತಾ ಇಲ್ಲ. ಈಗ ಧಾರವಾಡ ಸಂಭ್ರಮ ನಡೆಯಿತು, ಆಮೇಲೆ ಬೇರೆ ಬೇರೆ ಈಗ ಜನನುಡಿ ಅಂತ ಮಾಡಿದ್ರು, ಬೇರೆ ಬೇರೆ ತರದ್ದು ಮಾಡಿದ್ರು. ಅಲ್ಲೆಲ್ಲರೂ ಪ್ರಾತಿನಿಧ್ಯವನ್ನ ಅವರು ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ರು. ಹೌದು, ಆ ಥರದ್ದು ಜಾಸ್ತಿ ಬೆಂಗಳೂರು ಲಿಟ್ ಫೆಸ್ಟ್ ಇದ್ದು ಉದ್ದೇಶನೇ ಅದು. ಏನು ಅಂತ ಹೇಳಿದ್ರೆ, ಇಡೀ ಇಂಡಿಯಾದ ಮಟ್ಟದಲ್ಲಿ ಕನ್ನಡವನ್ನು ಇಟ್ಕೊಂಡು ಎಲ್ಲ ಭಾಷೆಗಳದ್ದು ಸೇರಿಸ್ಕೊಂಡು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬೆಂಗಳೂರು ಲಿಟ್ ಫೆಸ್ಟ್ ನವರು ಅವರ ಉದ್ದೇಶನೇ ಅದು. ಬೇರೆ ಸಮ್ಮೇಳನಗಳು ನಡೀತಾ ಇದೆಯಲ್ಲ, ಮೇ ಸಾಹಿತ್ಯ ಸಮ್ಮೇಳನ ನಡೀತದೆ, ಜನನುಡಿ ನಡೀತದೆ, ಆಮೇಲೆ ಧಾರವಾಡ ಸಂಭ್ರಮ ಬಹಳ ಯಶಸ್ವಿಯಾಗಿ ನಡೀತು. ಈಗ ಅದು ದುರದೃಷ್ಟವಶಾತ್ ಅದನ್ನ ಮುನ್ನಡೆಸ್ತಾ ಇದ್ದವರು ಇಲ್ಲದಿರೋದ್ರಿಂದ ಅದು ಅಲ್ಲಿಗೆ ಸ್ವಲ್ಪ ಬ್ರೇಕ್ ಆಗಿದೆ. ಅಲ್ಲ, ಅರವಿಂದ್ ಹೇಳಿದಾಗೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳು ಹೆಚ್ಚು ನಡಿಬೇಕು. ಅಥವಾ ಈ ಸಾಹಿತ್ಯ ಸಮ್ಮೇಳನ ಅಂತ ವಾರ್ಷಿಕವಾಗಿ ಮಾಡೋದಕ್ಕಿಂತಲೂ ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳು ಕೆಲವು ಸೆಮಿನಾರ್ಗಳನ್ನ, ಕೆಲವು ಲೇಖಕರನ್ನ, ಆ ಲೋಕಲ್ ಇರುವ ಲೇಖಕರ, ಮಹತ್ವದ ಲೇಖಕರ ಸಾಹಿತ್ಯವನ್ನು ಚರ್ಚೆ ಮಾಡೋದು, ಈ ಥರದ್ದು ಕೆಲಸ ಮಾಡಿದ್ರೆ ಹೆಚ್ಚು ಸಾಹಿತ್ಯ ಪ್ರಸಾರ ಆಗತ್ತೆ. ಈ ಕೇವಲ ಇವರು ಏನಾಗಿದೆ, ಇಡೀ ಸಾಹಿತ್ಯ ಪರಿಷತ್ ಏನ್ ಮಾಡ್ತಾ ಇದೆ, ಒಂದೇ ಒಂದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನ ಕಾನ್ಸಂಟ್ರೇಟ್ ಮಾಡಿ ಮಾಡುತ್ತೆ. ಅದೇ ಬಹಳ ಮುಖ್ಯ. ಆಮೇಲೆ ಎಲ್ಲ ಮರೆತೋಯ್ತು. ಹಾಗಾಗ್ಬಾರ್ದು. ಈವನ್ ತಾಲೂಕು ಮಟ್ಟದಲ್ಲಿ ಕೂಡ ಚರ್ಚೆಗಳು ನಡಿಬೇಕು. ಎಷ್ಟು ಜನ ಬರಹಗಾರಿದ್ದಾರೆ ಈಗ. ಈ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಈ ಎಷ್ಟು ಕವಿಗಳು, ತುಂಬಾ ಜನ, ಲೆಕ್ಕವಿಲ್ಲದ, ನಮಗ್ ಗೊತ್ತಿಲ್ಲದೆ ಇರೋ, ಚೆನ್ನಾಗಿ ಬರೀತಾ ಇರೋ ಬಹಳ ಜನ ಇರ್ತಾರೆ. ಸೊ ಹಾಗಾಗಿ ಆಯಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಹೆಚ್ಚು ಹೆಚ್ಚು ಸಮ್ಮೇಳನಗಳನ್ನು ಮಾಡಿ, ಅಥವಾ ಹೆಚ್ಚು ಈ ರೀತಿ ಸಾಹಿತ್ಯ ಇದನ್ನ ಕೂಡುವಿಕೆ, ಜನಗಳನ್ನು ಸೇರಿಸಿ ಇದು ಮಾಡಿದ್ರೆ ಪ್ರಚಾರ ಮತ್ತು ಪ್ರಸಾರ ಎರಡೂ ಆಗುತ್ತೆ ಅಂತ ನನ್ನ ಅನಿಸಿಕೆ. ಇದು ಒಂದು. ಈಗ ನೀವಿಬ್ರು ಲೇಖಕರು ನಮ್ಮ ಜೊತೆ ಇದ್ದೀರಿ. ಅಬ್ದುಲ್ ರಹಮಾನ್ ಪಾಷಾ ಅವ್ರದ್ದು ಬಹುಶಃ ತಾಂತ್ರಿಕ ತೊಂದರೆಯಿಂದಾಗಿ ಅವರು ಕ್ಯಾಮರಾದಲ್ಲಿ ಕಾಣಿಸ್ತಾ ಇಲ್ಲ. ನೀವಿಬ್ರು ಲೇಖಕರು, ನೀವು ಹಲವು ಪುಸ್ತಕಗಳನ್ನೆಲ್ಲ ಬರೆದಿದ್ದೀರಿ. ನೀವು ಈ ಸಾಹಿತ್ಯ ಸಮ್ಮೇಳನ ಅನ್ನೋದು, ಈಗ ನಮ್ಗೆ ಒಂದು ಪುಸ್ತಕದ ಮಾರಾಟದ ವಿಚಾರದಲ್ಲಿ ಒಂದು ಏನು ಅಂತ ಹೇಳಿದ್ರೆ, ಕೆಲವು ಪಟ್ಟಭದ್ರ ಪ್ರಕಾಶಕರು ಇರ್ತಾರೆ, ಸರ್ಕಾರದೊಂದು ವ್ಯವಸ್ಥೆ ಇದೆ ಪುಸ್ತಕ ಖರೀದಿದ್ದು. ಆ ಪುಸ್ತಕ ಖರೀದಿಯ ಯಾರು ವ್ಯವಸ್ಥೆಯನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅವರೇ ಅದನ್ನ ಅವರ ಸ್ವಾಮಿಕೆ ಒಳಪಡಿಸ್ಕೊಂಡು ಮಾಡ್ತಾ ಇದ್ದಾರೆ. ಲೇಖಕ ಪ್ರಕಾಶಕರು ಇರ್ತಾರೆ, ಅವರ ಪುಸ್ತಕಗಳಿಗೆ ಆದ್ಯತೆ ಸಿಗ್ತಾ ಇಲ್ಲ, ಅಲ್ಲಿ ಆಯ್ಕೆ ಆಗೋದಿಲ್ಲ ಅನ್ನುವಂಥ ದೂರುಗಳು ಕೂಡ ಇದೆ. ಈ ದೂರುಗಳನ್ನು ಇಟ್ಟುಕೊಂಡೇ ಕೂಡ ಈ ಜಾತ್ರೆ ಇದೆಯಲ್ಲ, ಈ ಕನ್ನಡದ ಜಾತ್ರೆ ಇದೆಯಲ್ಲ, ಈ ಜಾತ್ರೆಯಲ್ಲಿ ಲೇಖಕ ಪ್ರಕಾಶಕರು ಮತ್ತು ಬಿಡಿ ಲೇಖಕರಿಗೆ ಹೆಚ್ಚಿನ ಅವಕಾಶ ಸಿಗುತ್ತೆ. ಅವರ ಪುಸ್ತಕಗಳು ನಿಜಕ್ಕೂ ಚೆನ್ನಾಗಿದ್ರೆ ಅದು ಅಲ್ಲಿ ಮಾರಾಟ ಆಗ್ತವೆ ಅನ್ನುವಂಥದ್ದು. ಒಂದು ಸುಮಾರು 4 ರಿಂದ 5 ಕೋಟಿ ರೂಪಾಯಿದ್ದು ಪುಸ್ತಕ ಮಾರಾಟ ಆಗ್ತದೆ ಹಿಂದಿನ ಸಮ್ಮೇಳನಗಳನ್ನು ನಾನು ಒಂದು ಅಂದಾಜು ಮಾಡಿ ಹೇಳೋದಾದ್ರೆ. ಇದು ಒಂದು ದೃಷ್ಟಿನಲ್ಲಿ ಈ ಜಾತ್ರೆ ಪುಸ್ತಕಕ್ಕೆ ಸಂಬಂಧಿಸಿ, ಪುಸ್ತಕ ಮಾರಾಟಕ್ಕೆ ಸಂಬಂಧಿಸಿ ಲೇಖಕರಿಗೆ ಒಳಿತನ್ನೇ ಉಂಟು ಮಾಡ್ತಾ ಇಲ್ವಾ? ಚೊಕ್ಕಡಿಯವರೇ, ಚಿನ್ನಸ್ವಾಮಿ ಅವರೇ ಹೇಳಿ. ಅಲ್ಲ, ಹೌದು, ಅದು ಮಾರಾಟದ ದೃಷ್ಟಿಯಿಂದ ಬಹಳ ಒಳ್ಳೆಯ ವೇದಿಕೆ ಇದು ಸಾಹಿತ್ಯ ಪರಿಷತ್ ಮಾಡ್ತಿರೋದು. ಈಗ ಎಲ್ಲ ಮಳಿಗೆಗಳನ್ನ ಮಾಡಿದ್ದಾರೆ. ಎಲ್ಲ ರಾಜ್ಯಾದ್ಯಂತ ಬಂದಿರೋ ಎಲ್ಲ ಪ್ರಕಾಶಕರು ತಮ್ಮ ಪುಸ್ತಕಗಳನ್ನ ಹೆಚ್ಚು ಮಾರಾಟ ಮಾಡಿ ಹೋಗ್ತಾರೆ. ಅದರಲ್ಲಿ ಯಾರಿಗೂ ನಿರಾಶೆ ಆದದ್ದಿಲ್ಲ. ಇಷ್ಟು ವರ್ಷಗಳಲ್ಲಿ ಚೆನ್ನಾಗಿ ಪುಸ್ತಕಗಳು ಮಾರಾಟ ಆಗ್ತವೆ. ಅದೊಂದು. ಕನ್ನಡಿಗರು ಓದ್ತಾರೆ ಅನ್ನೋದು ಬೇರೆ ವಿಷಯ, ಆದರೆ ಕೊಂಡುಕೊಂಡಂತೂ ಹೋಗ್ತಾರೆ ಪುಸ್ತಕಗಳನ್ನ. ಅದರಿಂದ ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ ಅಂತ ಅಂದ್ಕೋತೀನಿ. ನನ್ಗನ್ಸೋದು, ಈಗ ಸಾಹಿತ್ಯ ಪರಿಷತ್ ಆವಾಗಲೇ ಮೊದಲನೇ ಪ್ರಶ್ನೆ ಕೇಳಿದ್ರಿ ನೀವು, ಪ್ರಾತಿನಿಧಿತ್ವದ ಜೊತೆಗೆ ಇದರ ಸ್ವರೂಪವನ್ನೇ ಬದಲಾಗಬೇಕು. ಸಾಹಿತ್ಯ ಸಮ್ಮೇಳನ ನಡೆಯುವ ಸ್ವರೂಪವೇ ಬದಲಾಗಬೇಕು ಅಂತ. ಮರಾಠಿ ಸಾಹಿತ್ಯದ ಬಗ್ಗೆ ಎಲ್ಲರೂ ಹೇಳ್ತಾರೆ, ಆದರೆ ಅಷ್ಟೊಂದು ಕಟ್ಟುನಿಟ್ಟಾಗಿ ಇಲ್ಲದೆ ಇದ್ರೂ ಕೂಡ ಇದನ್ನ ಹೆಚ್ಚು ಅರ್ಥಪೂರ್ಣ ಆಗುವಾಗ ನೋಡ್ಕೋಬೇಕು, ಹೆಚ್ಚು ಸಾಹಿತ್ಯ ಜನಕ್ಕೆ ತಲುಪುವ ಹಾಗೆ ನೋಡ್ಕೋಬೇಕು. ಅದು ಬಿಟ್ಟು ಬರೀ ಈ ಅದ್ದೂರಿಯಾದ ಸನ್ಮಾನಗಳೇ ಹೆಚ್ಚಾಗಿರ್ತವೆ
ಮತ್ತು ಈ ರಾಜಕಾರಣಿಗಳು, ಧಾರ್ಮಿಕ ಮುಖಂಡರುಗಳದ್ದು ಇದೇ ಜಾಸ್ತಿ ಆಗ್ತಾ ಇದೆ. ಮತ್ತು ಹೆಚ್ಚಾಗಿ ಊಟದ ವ್ಯವಸ್ಥೆಯಲ್ಲೇ ಈಗ ನೋಡಿ, ಈಗ ಎಷ್ಟು ಹೋಳಿಗೆ ತಯಾರಾಯಿತು, ಎಷ್ಟು ಚಪಾತಿಗಳು ಮಾಡಿದ್ರು, ಎಷ್ಟು ರೊಟ್ಟಿಗಳು ಮಾಡಿದ್ರು, ಅದ್ರ ಲೆಕ್ಕಾಚಾರ ಆಗ್ತಾ ಇದೆ ಹೊರತು ಹೆಚ್ಚಾಗಿ ಆ ಸಾಹಿತ್ಯ ಪರ್ಟಿಕ್ಯುಲರ್ ಆಗಿ ಕೇಂದ್ರಕ್ಕೆ ಬರ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ಅದಕ್ಕೆ ಆದ್ರೆ ಅದು ನನಗನಿಸ್ತದೆ ಈಗಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ಅಧ್ಯಕ್ಷನಿರ್ಬೋದು, ಜಿಲ್ಲಾಧ್ಯಕ್ಷನಿರ್ಬೋದು, ಬೇರೆ ಬೇರೆ ಪದಾಧಿಕಾರಿಗಳಿರ್ಬೋದು, ಇವರು ರಾಜಕಾರಣಿಗಳನ್ನ ಹೆಚ್ಚು ಮೆಚ್ಚಿಸಬೇಕು, ಅಧಿಕಾರಸ್ಥರನ್ನ ಹೆಚ್ಚು ಮೆಚ್ಚಿಸಬೇಕು, ಸ್ವಾಮೀಜಿಗಳ ಆಶೀರ್ವಾದ ಪಡಿಬೇಕು ಅನ್ನುವ ಉದ್ದೇಶವೇ ಪ್ರಮುಖವಾಗಿದ್ದುಕೊಂಡು ಈ ಸಮ್ಮೇಳನ ಮಾಡೋದ್ರಿಂದ ಈ ತರದ ಒಂದು ಕೊರತೆಗಳು ಮತ್ತು ಅಧ್ವಾನಗಳೆಲ್ಲ ನಮಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ನನಗೆ ಇದು ಒಂದು ರೀತಿಯಲ್ಲಿ ಪುಸ್ತಕದ್ದೇ ಈಗ ನಾವು ಮಾತಾಡಿದ್ವಲ್ಲ, ಈಗ ಚೊಕ್ಕಡಿಯವರು ಈಗ ಇಲ್ಲಿ ಬಂದಿರೋರು 4 ಕೋಟಿ ರೂಪಾಯಿಯ ಪುಸ್ತಕವನ್ನು ಖರೀದಿಸಿದ್ರು ಅಂತ ಇಟ್ಕೊಳ್ಳಿ, ಅವರೆಲ್ಲ ಆ ಪುಸ್ತಕಗಳನ್ನ ಓದ್ತಾರೆ ಅಂತ ನಿಮ್ಗೆ ಅನಿಸ್ತದ? ಒಂದು ಈ ಪುಸ್ತಕದ ಬಗ್ಗೆ ನೀವು ಪ್ರಸ್ತಾಪ ಮಾಡುವಾಗ್ಲೇ ನನಗೆ ಹೇಳಬೇಕು ಅಂತ ಅನ್ಸಿತ್ತು. ಒಟ್ಟು ಮಾರಾಟವಾದ ಪುಸ್ತಕದ ಬೆಲೆಯ ಆಧಾರದಲ್ಲಿ ಅದರಿಂದ ಕನ್ನಡ ಭಾಷೆಗೋ, ಕನ್ನಡ ಸಾಹಿತ್ಯಕ್ಕೋ, ಕನ್ನಡ ಲೇಖಕರಿಗೋ, ಪ್ರಕಾಶಕರಿಗೋ ಒಳ್ಳೆಯದಾಗಿದೆ ಅಂತೇಳಿ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯವೇ ಅನ್ನುವಂಥದ್ದು ಒಂದು ಪ್ರಶ್ನೆ. ಯಾಕೆಂದ್ರೆ ಪುಸ್ತಕ ಮಾರಾಟ ಆದಾಗ ಅದರಲ್ಲಿ ಕನ್ನಡದಲ್ಲದ ಪುಸ್ತಕಗಳು ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲೇ ಮಾರಾಟ ಆಗ್ತದೆ. ವಿಶೇಷವಾಗಿ ಪುಸ್ತಕಗಳು ಬೇಕಾದಷ್ಟು ಮಾರಾಟ ಆಗ್ತದೆ. ಆಗ್ಬಾರ್ದು ಅಂತ ನಾನು ಹೇಳಲಿಲ್ಲ, ನಾನು ತೀರ್ಮಾನವನ್ನು ಹೇಳ್ತಾ ಇಲ್ಲ, ನಾನು ಪ್ರಶ್ನೆಯನ್ನಷ್ಟೇ ಮುಂದೆ ಇಡ್ತಾ ಇದ್ದೆ. ಎರಡನೇದು ಏನು ಅಂತ ಹೇಳಿದ್ರೆ, ಹೀಗೆ ಮಾರಾಟ ಆಗಿರುವಂತಹ ಪುಸ್ತಕಗಳಲ್ಲಿ ಯಾವ ಪುಸ್ತಕಗಳದು ಅಂತ ಹೇಳುವಂತದ್ದು ಕೂಡ ಬಹಳ ಮಹತ್ವದ್ದಾದಂತ ವಿಚಾರವೇ ಆಗ್ತದೆ ಅಂತ. ಯಾವ ಪುಸ್ತಕ ಮಾರಾಟ ಆಗ್ತಾ ಇದೆ ಅಂತ ಹೇಳುದು ಅದನ್ನೊಂದು ನಾನು ಒಂದು ಸಂದರ್ಭದಲ್ಲಿ ಅದನ್ನು ಅರ್ಥೈಸಿದ್ದೆ. ಹೀಗೆ ಒಂದು ಸಣ್ಣ ಸರ್ವೆ ರೀತಿಯಲ್ಲಿ ಮಾಡಿದ್ದೆ ನಾನು. ಬಹುತೇಕ ಮಾರಾಟ ಆಗುವಂತಹ ಪುಸ್ತಕಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತದ್ದು, ಆಮೇಲೆ ಈ ಮಗ್ಗಿ ಪುಸ್ತಕಗಳು. ಅದು ಯಾವುದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಆಯ್ಕೆಯಾಗಿ ಬರೋದು ಕೂಡ ಅಗತ್ಯವೇ, ಆಯ್ತಾ. ಆಮೇಲೆ ಈ ಏನು ಅಂತ ಹೇಳಿದ್ರೆ ಈ ಸಾಫ್ಟ್ ಸ್ಕಿಲ್ಲಿನ ಪುಸ್ತಕಗಳು, ಈ ರೀತಿಯ ಪುಸ್ತಕಗಳು ಜಾಸ್ತಿ ಮಾರಾಟ ಆಗ್ತವೆ ಹೊರತು ಸಾಹಿತ್ಯಕ ಗುಣಾಂಶಗಳನ್ನು ಪ್ರಧಾನವಾಗಿ ಇಟ್ಟುಕೊಂಡಂತಹ ಪುಸ್ತಕಗಳು ಹೆಚ್ಚು ಮಾರಾಟ ಆಗಿದೆ ಅಂತ ನನಗೆ ಅನಿಸ್ಲಿಲ್ಲ. ಅಥವಾ ಇದೇ ಮಾರಾಟ ಆದದ್ದು ತಪ್ಪು ಅಂತಲೂ ನಾನು ಹೇಳ್ತಾ ಇಲ್ಲ. ಆದ್ರೆ ಇದೆಲ್ಲವನ್ನು ಒಂದೇ ದೃಷ್ಟಿಕೋನದಿಂದ ಪುಸ್ತಕ ಇಷ್ಟು ಕೋಟಿ ಮಾರಾಟ ಆಯ್ತು ಅಂತ ಹೇಳಿದ ತಕ್ಷಣವೇ ಅದರಿಂದ ಕನ್ನಡಕ್ಕೆ ಉಪಯೋಗ ಆಗ್ತದೆ ಅಂತ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯವೇ ಅನ್ನುವಂಥದ್ದು ನನ್ನದೊಂದು ಪ್ರಶ್ನೆ. ಬಹುಶಃ ಸಾಧ್ಯ ಇಲ್ಲ. ಅದು ಭಾಷಾ ಬೆಳವಣಿಗೆಯ ದೃಷ್ಟಿಯಿಂದ ಪುಸ್ತಕ ಮಾರಾಟ ಅಂತ ಹೇಳುವಂತದ್ದು ಒಂದು 10% ನಷ್ಟು ಉಪಯೋಗ ಆಗ್ಬೋದು ಹೊರತು ಪೂರ್ಣ ಪ್ರಮಾಣದಲ್ಲಿ ಅದೊಂದೇ ಉಪಯೋಗ ಆಗ್ತದೆ ಅಂತ ನಾನು ಅಂದ್ಕೊಂಡಿಲ್ಲ, ಅಥವಾ ಅದು ಬಹಳ ಮಹತ್ವದ ಶೇರ್ ಹೋಲ್ಡರ್ ಅಂತಲೂ ಅಂದ್ಕೊಂಡಿಲ್ಲ. ಎರಡನೇದು, ತಕೊಂಡೋದ ಪುಸ್ತಕಗಳನ್ನು ಓದ್ತಾರ ಅಂತ ಹೇಳುವಂಥದ್ದು, ಓದುವವರ ಸಂಖ್ಯೆ ಸ್ವಲ್ಪ ಕಡಿಮೆ, ಪುಸ್ತಕ ತೆಗೆದುಕೊಳ್ಳುವವರ ಸಂಖ್ಯೆ ಇದೆ. ಒಂದು ಏನು ಅಂತ ಹೇಳಿದ್ರೆ, ಪುಸ್ತಕ ತೆಗೆದುಕೊಳ್ಳುವುದು ಯಾವುದೋ ಸ್ನೇಹಿತರ ಇದರಲ್ಲಿ, ಫ್ರೆಂಡ್ಶಿಪ್ ಅಲ್ಲಿ ಇತ್ಯಾದಿ ಇತ್ಯಾದಿ. ಎರಡನೇದು, ನಾನು ಸಮ್ಮೇಳನದಿಂದ ಇಷ್ಟು ರೂಪಾಯಿ ಪುಸ್ತಕ ತಂದಿದ್ದೇನೆ ಅಂತ ಆಗಬೇಕು, ಅದು ಒಂದು ಭಾವನಾತ್ಮಕ ಸಮಾಧಾನ. ಮತ್ತು ಅಥವಾ ಆ ಪುಸ್ತಕದ ಫೋಟೋ ಎಲ್ಲ ತೆಗೆದು ಒಂದಷ್ಟು ಕಡೆ ಅಪ್ಲೋಡ್ ಎಲ್ಲ ಮಾಡಬೇಕು, ನಾನು ಪುಸ್ತಕ ಓದ್ತಾ ಇದ್ದೇನೆ ಅಂತ ಕಾಣಿಸಿಕೊಳ್ಳುವುದು. ಯಾಕಂದ್ರೆ ವರ್ತಮಾನದ ಜಗತ್ತಿನಲ್ಲಿ ನಾವು ಇರುವುದಕ್ಕಿಂತ ಹೆಚ್ಚಾಗಿ ಕಾಣಿಸಿಕೊಳ್ಳುವುದೇ ಪ್ರಧಾನ ಅಂತ ಹೇಳುವ ರೀತಿಯಲ್ಲಿ ಬಂದಿರುವುದರಿಂದ ಎಲ್ಲವೂ ಪಡುವುದಿಲ್ಲ. ನಾನು ಗಮನಿಸಿದಾಗೆ ಓದಲ್ಪಡುವುದಿಲ್ಲ, ಪಡಲಾರದು ಅಂತ ಹೇಳ್ತಾ ಇಲ್ಲ ನಾನು. ಆದ್ರೆ ಹಾಗೆ ಓದಲ್ಪಡದೇ ಇದ್ದಾಗಲೂ ಕೂಡ ಅದರಲ್ಲಿ ಯಾವುದೋ ಒಂದು ಉಪಯೋಗ ಇದೆ, ಅದು ಒಂದು ಯಾವುದೋ ಒಂದು ಲೈಬ್ರರಿಯನ್ನು ಸೇರಿಕೊಳ್ತದೆ. ಅದು ಯಾವುದೋ ಒಂದು ಕಾಲದಲ್ಲಿ ಯಾರೋ ಒಬ್ಬ ಅದನ್ನು ಓದಿಯಾನು ಅಂತ ಹೇಳಿ ನಿರೀಕ್ಷಿಸಿ ನಾವು ಅದು ಉಪಯೋಗ ಇದೆ ಅಂತ ಭಾವಿಸುವ. ಹಾಗೆ ಭಾವಿಸಿದಾಗ್ಲೂ ಈ ಪ್ರಶ್ನೆ ಮುಂದೆ ಇದ್ದೇ ಇದೆ, ಪುಸ್ತಕ ಮಾರಾಟವನ್ನೇ ನಾವು ಪ್ರಧಾನವಾದ ಅಂಶವಾಗಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವೋ ಅಂತ ಹೇಳುವಂಥದ್ದು. ಇಲ್ಲ, ಇದು ನಮ್ಮ ಇವತ್ತಿನ ಚರ್ಚೆ ಒಂದು ಸ್ಥೂಲವಾದಂತ ರೀತಿಯಲ್ಲಿ, ನಾವು ಬಹಳ ವಿಸ್ತೃತವಾದಂತ ಚರ್ಚೆ ಅಲ್ಲ, ಬಹಳ ಮುಖ್ಯವಾದಂತ ಕೆಲವು ಸಂಗತಿಗಳನ್ನ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಿಸಿ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಿಸಿ ಎತ್ತಿದ್ದೇವೆ. ಇದು ಸಾರ್ವಜನಿಕ ಚರ್ಚೆಗೆ, ಈ ವಿಡಿಯೋ ಇನ್ನು ಮುಂದೆ ಸಾರ್ವಜನಿಕ ವಲಯದಲ್ಲಿ ಸಿಗ್ತದೆ, ನೋಡಿದವರು ಅದರ ಬಗ್ಗೆ ಯೋಚನೆ ಮಾಡ್ತಾರೆ, ಅದರ ಬಗ್ಗೆ ಚರ್ಚೆ ಮುಂದುವರಿಯುತ್ತದೆ. ಈ ದೃಶ್ಯ ಮಾಧ್ಯಮದ ಒಂದು ಶಕ್ತಿ ಏನು ಅಂತ ಹೇಳಿದ್ರೆ, ನಮಗೆ ಇದು ಅನುಚೂನವಾಗಿ ಮುಂದುವರಿಯುತ್ತೆ. ಇದನ್ನೇ ಇನ್ನು 6 ತಿಂಗಳ ನಂತರ ಒಬ್ಬ ನೋಡ್ತಾರೆ, 1 ವರ್ಷದ ನಂತರ ನೋಡ್ತಾರೆ. ನೀವು ಹೇಳಿದ್ರಲ್ಲ, ಪುಸ್ತಕನ ಯಾರಾದ್ರೂ ಒಬ್ಬ ಓದ್ಬೋದು ಅಂತ, ಅದೇ ರೀತಿ ಈ ಚರ್ಚೆ ಕೂಡ ಇದ್ರ ಬಗ್ಗೆ ಕನ್ನಡ ಸಾಹಿತ್ಯ ಪರಿಷತ್ತು ಈಗಿನ ಪರಿಸ್ಥಿತಿನಲ್ಲಿ ಗಮನ ಹರಿಸ್ತದೆ ಅಂತ ಹೇಳಿ ನನಗೇನು ಅನಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ, ಈಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಳಗೆ ನಡೀತಾ ಇರುವಂತಹ ಮುಸುಕಿನ ಯುದ್ಧದ ಬಗ್ಗೆ ಆ ಪದಾಧಿಕಾರಿಗಳ ನಡುವೆ ನಮಗೆಲ್ಲ ಚೆನ್ನಾಗಿ, ನಮ್ಮ ಪತ್ರಕರ್ತರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಎನಿಹೋ ಒಂದು ಜಾತ್ರೆ ನಡಿಬೇಕು. ಜಾತ್ರೆ ಅನ್ನೋದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ಅದಕ್ಕೆ ಆದಂತ ಒಂದು ವಿಶಿಷ್ಟ ಸ್ಥಾನ ಇದೆ. ಊರಿನ ಜಾತ್ರೆಯಲ್ಲಿ ಯಾಕೆ ಊರಿನವರೆಲ್ಲ ಬಂದು ಸೇರ್ತಾರೆ? ಈಗ ನಮ್ಮೂರಿನಲ್ಲಿ ಇದಿದೆ, ಕಂಬಳ ಇದೆ.
ಎಲ್ಲಾ ಧರ್ಮದವರು ಎಲ್ಲ ಜಾತಿಯವರು ಕಂಬಳದ ಟೈಮಿಗೆ ಬಾಂಬೆಯಿಂದ, ಸೌದಿಯಿಂದ, ಬೆಂಗಳೂರಿನಿಂದ ಎಲ್ಲ ಊರಿಂದ ಬಂದು ಸೇರ್ಕೊಂಡ್ಬಿಡ್ತಾರೆ. ಏನಂತ ಹೇಳಿದ್ರೆ ನಮ್ಮ ಊರಿನ ಜಾತ್ರೆ ಅದು, ಕಂಬಳ ನಮ್ಮ ಊರಿನ ಒಂದು ಐಡೆಂಟಿಟಿ ಅದು. ಸೊ ಅದೇ ತರ ಕನ್ನಡದ ಐಡೆಂಟಿಟಿ ಅಂತ ಈ ಸಾಹಿತ್ಯ ಸಮ್ಮೇಳನವನ್ನು ನಾವೆಲ್ಲರೂ ಭಾವಿಸಿಕೊಂಡಿದ್ದೇವೆ ಅಂತ ಹೇಳಿ ನಮ್ಗೆ ಅನಿಸ್ತದೆ. ಇದನ್ನ ಅಲ್ಲಿ ಬಂದವರು ಇದನ್ನ ಹೇಳಲಿಕ್ಕೆ ಅವಕಾಶನೂ ಇಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೆ. ಆಮೇಲೆ ಇವರು ಕೇಳಿಸ್ಕೊಳ್ಳೋದು ಇಲ್ಲ. ಇಂಥ ಚರ್ಚೆಗಳಲ್ಲಿ ಇದನ್ನ ಬಹುಶಃ ಮುಟ್ಟುವ ತರ ಮಾಡಿದ್ರೆ ಮುಂದಿನ ಸಲ ಬರುವಂತ ಪದಾಧಿಕಾರಿಗಳಿಗಾದ್ರೂ ಅಥವಾ ಯಾವುದಾದ್ರೂ ಜಿಲ್ಲಾ ಪದಾಧಿಕಾರಿಗಳಿಗಾದ್ರೂ ಇದು ಗೊತ್ತಾಗಬಹುದು, ಗೊತ್ತಾಗಿ ಏನಾದ್ರೂ ಸುಧಾರಣೆ ಆಗಬಹುದು ಅನ್ನುವಂಥ ಆಶಯದೊಂದಿಗೆ ಈ ಚರ್ಚೆಯನ್ನು ನಾವು ಏರ್ಪಡಿಸಿದ್ದೇವೆ ತ್ರಿವರ್ಣ ನ್ಯೂಸ್ನಿಂದ. ನಮ್ಮ ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸಿದಂತಹ ನಿಮ್ಗೆಲ್ಲರಿಗೂ ಚಿನ್ಸ್ವಾಮಿ ಕೊನೆಯದಾಗಿ ಏನಾದ್ರು ಹೇಳೋದಿದೆಯಾ? ಕೊನೆಯದಾಗಿ ಸಮ್ಮೇಳನದಿಂದ ಭಾಷೆಗೆ ಮತ್ತು ಸಮಾಜಕ್ಕೆ ಏನಾದರೂ ಒಂದು ಸಂದೇಶ ಹೋಗಬೇಕು, ಒಂದು ಉಪಯೋಗ ಸಿಗ್ತಾ 3 ದಿನದ ಒಂದು ದೊಡ್ಡ ಹಬ್ಬ ಮಾಡಿ ಇದರಿಂದ ಏನು ದಾಟಿತು ಅಂತ ಒಂದು ಬಹಳ ಮುಖ್ಯ ಅದು. ಅದರಿಂದ ಭಾಷೆಗೂ ಕನ್ನಡಕ್ಕೂ ಏನು ಪ್ರಯೋಜನ ಸಿಕ್ಕಲಿಲ್ಲ ಅಂದರೆ ಅಥವಾ ನಮ್ಮ ಸಮಾಜಕ್ಕೂ ಏನು ಸಂದೇಶ ಬರಲಿಲ್ಲ ಅಂದರೆ ಅದು ಸುಮ್ಮನೆ ಆಡಂಬರವಾಗತ್ತೆ. ಅದಕ್ಕೆ ಅಲ್ಲಿನ ಪದಾಧಿಕಾರಿಗಳು, ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಕನ್ನಡಿಗರಿಗೆ ಮತ್ತು ಕನ್ನಡಕ್ಕೆ ಏನಾದರೂ ನಾವು ಒಳ್ಳೆಯದು ಮಾಡಬೇಕು, ಒಂದು ಸಿಗ್ನಿಫಿಕೆಂಟ್ ಆದಂಥ ಕೊಡುಗೆಯನ್ನು ನೀಡಬೇಕು, ಆ ಥರದ್ದೊಂದು ಉದ್ದೇಶ ಇಟ್ಕೊಂಡು ಮಾಡಬೇಕು ಅವರು. ಬಹುಶಃ ಅಲ್ಲ ಚಿನ್ಸ್ವಾಮಿ ಅವರೇ, ಬಹುಶಃ ಈ ಸಲ ವೆಜಿಟೇರಿಯನ್ ಜೊತೆಗೆ ನಾನ್ ವೆಜ್ ಊಟದ್ದು ಒಂದೆರಡು ಏನಾದ್ರು ಐಟಮ್ ಇದ್ದಿದ್ರೆ ಒಂದು ಹೊಸ ಸಂದೇಶ ಹೋಗ್ತಾ ಇತ್ತು ಅಂತ ಅನಿಸ್ತಾ ಇದೆ ನಿಮ್ಗೆ? ಅದೊಂದು ದೊಡ್ಡ ಚರ್ಚೆ ಮಾಡಿದ್ರೆ ಆಕ್ಚುಲಿ ಅದು ಯಾಕೆ ಈ ರೀತಿ ತಪ್ಪು ಮಾಡ್ತಾರೆ ಗೊತ್ತಿಲ್ಲ. ಅದು ತಂಬಾಕಿನ ಜೊತೆ ಮದ್ಯದ ಜೊತೆಗೆ ಮಾಂಸಾಹಾರ ನಿಷೇಧ ಮಾಡಿದ್ರೆ ಯಾರಿಗೆ ತಾನೇ ಕೋಪ ಬರಲ್ಲ? ಯಾರಿಗೆ ಅದು ಇಲ್ಲ ತಪ್ಪು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತಪ್ಪು ಅರಿವಾಗಿದೆ, ಅದನ್ನು ಅವರು ಹಿಂತೆಗೆದುಕೊಂಡಿದ್ದಾರೆ, ಕ್ಷಮೆ ಕೂಡ ಕೇಳಿದ್ದಾರೆ. ಆದ್ರೆ ಈ ಪ್ರಶ್ನೆ ಉಳಿತದೆ ಹಾಗೆ ಬಹುಶಃ ಅಲ್ವಾ ಚೊಕ್ಕಡಿ ಅವರೇ? ನೀವೇನ್ ಹೇಳ್ತೀರಿ ಇದಕ್ಕೆ ಸಂಬಂಧಿಸಿ? ಈಗ ಸಾರ್ವಜನಿಕ ಸಮಾವೇಶದಲ್ಲಿ ಈಗ ಬೇರೇನಲ್ಲ, ಈಗ ಬೇಯಿಸಿದ ಮೊಟ್ಟೆ ಒಂದು ಅದರ ಜೊತೆಗೆ ಇಟ್ರೆ ಅಲ್ಲಿ ಚಳವಳಿಗಾರರು ಅವರು ಹೇಳಿದ್ರು, ನಾವು ಮಾತಾಡಿದ್ದೆ ಅವರಿಗೆ, ಸರ್ ನಮ್ದು ಏನಿಲ್ಲ ಸರ್, ಅದು ಪ್ರಾತಿನಿಧ್ಯ ಒಂದು ರೀತಿ ಪ್ರಾತಿನಿಧ್ಯದ ಪ್ರಶ್ನೆನೇ ಅದು. ಆಮೇಲೆ ಮಂಡ್ಯದಲ್ಲಿ ನೀವು ಸಮಾವೇಶ ಮಾಡ್ತಾ ಇರುವಾಗ ನಮ್ಮ ಆಹಾರ ಇದೆ, ನಮ್ಮ ಸ್ಥಳೀಯ ಆಹಾರ ಬಹಳ ಮುಖ್ಯವಾದದ್ದು. ಒಂದು ಬೇಯಿಸಿದ ಮೊಟ್ಟೆ ನೀವು ಒಂದು ಕಡೆ ಇಟ್ಟರು ಕೂಡ ನಮ್ಗೆ ಬಹಳ ಸಂತೋಷ ಆಗುತ್ತೆ ನಮ್ಗೆ. ಆಯ್ತಪ್ಪ, ನಾವು ಹೇಳಿದ ಒಂದು ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಇದೆಯಲ್ಲ, ಇದಕ್ಕೆ ಒಂದು ಸಹಮತ ಸಿಕ್ತು, ಅದು ಸರಿ ಅಂತ ಒಪ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವೇನ್ ಹೇಳ್ತೀರಿ ಚೊಕ್ಕಾಡಿ ಅವರೇ? ಅಲ್ಲ, ಆ ಒಂದು ಜನರ ಬೇಡಿಕೆಯನ್ನು ಮಾನ್ಯ ಮಾಡಬೇಕಾದಂತ ಜವಾಬ್ದಾರಿ ಜನರ ಸಂಸ್ಥೆಗೆ ಖಂಡಿತವಾಗಿಯೂ ಇರ್ತದೆ. ಈಗ ನೀವು ಹೇಳಿದ್ರಲ್ಲ, ಒಂದು ಸಾಂಕೇತಿಕವಾಗಿ ಅದು ಒಂದು ಮೊಟ್ಟೆಯನ್ನಾದ್ರೂ ಇಡಿ ಅಂತ ಹೇಳುವಂಥದ್ದು ಸರಿಯಾಗಿದೆ, ಅದು ಆರ್ಗ್ಯುಮೆಂಟ್. ನನ್ನ ಆರ್ಗ್ಯುಮೆಂಟ್ಗೆ ನನ್ನ ಬೆಂಬಲ ಇದೆ. ಆದ್ರೆ ಅದನ್ನು ಮಾಡ್ತಾರ ಅನ್ನುವಂತ ಪ್ರಶ್ನೆ ಇದೆ. ಒಂದು ಬಹಳ ಇಂಥದ್ರಲ್ಲೆಲ್ಲ ಹಠ ಹಿಡ್ಕೊಂಡು ಹೋಗ್ಬೇಕಾದಂತ ಅವಶ್ಯಕತೆ ಸಾಹಿತ್ಯ ಪರಿಷತ್ತಿಗೆ ಇದೆ ಅಂತ ನನಗೆ ಅನ್ಸುದಿಲ್ಲ. ಯಾಕಂದ್ರೆ ಜನರ ಸಂಸ್ಥೆ ಜನರ ಭಾವನೆಗಳಿಗೆ ಸ್ಪಂದಿಸುವುದಕ್ಕೆ ಸಾಧ್ಯವಾಗಬೇಕು. ಎರಡನೇದು, ನೀವು ಚಿನ್ನಸ್ವಾಮಿ ಸರ್ ಅವರು ಮಾತಾಡಿದ ವಿಚಾರವನ್ನು ಮುಂದುವರಿಸಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿಯೊಂದು ಸಮ್ಮೇಳನ ನಡೆದಾಗ್ಲೂ ಕೂಡ ಆ ಸಮ್ಮೇಳನದ ಪರಿಣಾಮವಾಗಿ ಈ ಪ್ರದೇಶದಲ್ಲಿಯೋ ಎಲ್ಲಿಯೋ ಒಂದು ಕಡೆ ಇಂಥದ್ದು ಕನ್ನಡಕ್ಕೆ ಉಪಯೋಗ ಆಗಿದೆ ಅಂತೇಳಿ ಒಂದು ಮೌಲ್ಯಮಾಪನವನ್ನು ಮಾಡಿ ಹೇಳಲಿಕ್ಕೆ ಸಾಧ್ಯವಾಗುವ ಸ್ಥಿತಿಯನ್ನು ತರಬೇಕು. ಇಲ್ಲ ಇದ್ರೆ ಸುಮ್ಮನೆ ಮಾಡುದು ಎದ್ಕೊಂಡು ಹೋಗುದು ಅಂತೇಳಿ ಹೇಳುವಾಗ ಆಗ್ತದೆ. ನಾವು ಮಂಡ್ಯದಲ್ಲಿ ಮಾಡಿದ್ರಿಂದಾಗಿ ಮಂಡ್ಯದ ನೆಲದ ಒಂದು 50 ಎಕರೆ ಭೂಮಿಯನ್ನು ನಾವು ಹಸನುಗೊಳಿಸಿದ್ದೇವೆ, ಅಷ್ಟನ್ನಾದ್ರೂ ಹೇಳಿದ್ರೆ ಅದರ ಫ್ರುಕ್ತು ಏನು ಅನ್ನುವಂಥದ್ದು ಗೊತ್ತಾಗ್ತದೆ. ಇದು ಯಾವ ಫ್ರುಟ್ಸು ಇಲ್ಲದೆ ಸುಮ್ಮನೆ ಇದು ಎಬ್ಬಿಸಿಕೊಂಡು ಹೋಗುವುದರಿಂದ ಉಪಯೋಗ ಆಗುವುದಿಲ್ಲ. ಅದು ಕನ್ನಡಕ್ಕೆ ಉಪಯೋಗ ಆಗುವ ನೆಲೆಗಟ್ಟಿನಲ್ಲಿ ಅದನ್ನು ಮುಂದುವರಿಸಬೇಕು ಅಂತ ನನಗೊಂದು ಅಪೇಕ್ಷೆ. ಇನ್ನೊಂದು, ಗೋಷ್ಠಿಗಳು ಅದು ವರ್ತಮಾನದ ಸಮಸ್ಯೆಗಳನ್ನು, ಸವಾಲುಗಳನ್ನು ಮುಖಾಮುಖಿಯಾಗುವ ರೀತಿಯಲ್ಲಿ ಇದ್ದಷ್ಟು ಹೆಚ್ಚು ಅರ್ಥಪೂರ್ಣವಾಗಿರ್ತದೆ ಅಂತ ಭಾವಿಸ್ತೇನೆ. ಈ ಸಲ ನಾನು ಗಮನಿಸಿದಾಗ ಆಹ್ವಾನ ಪತ್ರಿಕೆಯನ್ನ ಅದೇ ವಿಷಯದ ಚರ್ಚೆ ಮತ್ತೆ ಮುಂದುವರಿತಾ ಇದೆ. 20 ವರ್ಷದ ಹಿಂದೇನೂ ಇದೇ ವಿಷಯಗಳ ಚರ್ಚೆ ನಡೀತಾ ಇತ್ತು, ಈಗಲೂ ಅದೇ ವಿಷಯದ ಚರ್ಚೆ ನಡೀತಾ ಇದೆ. ಮುಂದಕ್ಕೆ ನಾವು ಹೋಗ್ತಾನೆ ಇಲ್ಲ. ಒಂದು ಗೋಷ್ಠಿನಲ್ಲಿ ಮಾತ್ರ ಸ್ವಲ್ಪ ಹೊಸ ಕಾಲದ ಬರವಣಿಗೆಯ ಇದಕ್ಕೆ ಸಂಬಂಧಿಸಿದ ಒಂದು ಗೋಷ್ಠಿ ಕಾಣಿಸ್ತು. ಅದು ಬಿಟ್ಟರೆ ಇನ್ನೊಂದು ನನಗೆ ಇಲ್ಲಿ ಈ ಸಲ ಕಾಣಿಸಿದೆ ಏನು ಅಂತ ಹೇಳಿದ್ರೆ, ಒಂದು ಮಹಿಳಾ ಕವಿಗೋಷ್ಠಿ ಅಂತ ಇದೆ. ಇದು ಪಾಶ್ಚಾತ್ಯ ರೀತಿ ಏನಿದು ಹೊಸ ಸ್ಟೈಲ? ಇದು ಮಹಿಳಾ ಕವಿಗೋಷ್ಠಿ ಅಂತ ಒಂದು ಬೇರೆ, ಕವಿಗಳಲ್ಲಿ ಮಹಿಳೆಯರು ಬೇರೆನೇನಾ, ಪ್ರತ್ಯೇಕತೆನಾ, ಏನದು? ಅಲ್ಲ ಸರ್, ನೀವು ಪ್ರಾತಿನಿಧ್ಯ ಬೇಕು ಅಂತಾನು ಹೇಳ್ತೀರಿ, ಮತ್ತೆ ಹಿಂಗ್ ಮಾಡದೇ ಇದ್ರೆ ಮತ್ತೆ ಅದೊಂದು ದೊಡ್ಡ ಅಪವಾದ ಆಗಲ್ಲ ಸರ್. ಈಗ ಪುರುಷ ಕವಿಗೋಷ್ಠಿ ಅಂತ ಮಾಡ್ತೀರಾ ನೀವು?
ಮಕ್ಕಳ ಕವಿಗೋಷ್ಠಿ ಅಂತ ಮಾಡ್ತೀರಾ? ನೋಡಿ, ಪುರುಷರ ಕವಿಗೋಷ್ಠಿ ಅಲ್ಲಿ ನಡೀತಾ ಇರ್ತದೆ. ಎರಡು ಇದೆ. ಒಂದು ಸಣ್ಣ ಕವಿಗೋಷ್ಠಿ, ಒಂದು ನೋಡಿದೆ ನಾನು, ವಿಶೇಷ ಚೇತನ ಕವಿಗಳ ಗೋಷ್ಠಿ ಅಂತ ಒಂದಿದೆ. ಅದಕ್ಕೊಂದು ನನಗೊಂದು ಇದೆ ಅಂತ ಅನಿಸ್ತು, ಒಂದು ಅರ್ಥ ಇದೆ ಅಂತ ಅನಿಸ್ತು. ಯಾಕಂತ ಹೇಳಿದ್ರೆ ಆದ್ರೆ ಅಲ್ಲೂ ಕೂಡ ನೀವು ಮುಖ್ಯ ಕವಿಗೋಷ್ಠಿನಲ್ಲಿ ಅವರನ್ನು ಸೇರಿಸ್ಕೋಬೇಕಲ್ವ? ನೀವು ಅವರನ್ನ ಪ್ರತ್ಯೇಕವಾಗಿ ಇಟ್ಕೊಂಡ್ಬಿಟ್ಟು ವಿಶೇಷ ಚೇತನರ ದೃಷ್ಟಿ ಕಾಣದಿದ್ದವರ ಕವಿಗೋಷ್ಠಿ ಅಂತ, ಮಹಿಳೆಯರ ಒಂದು ಕವಿಗೋಷ್ಠಿ ಅಂತ. ನಾನು ಒಂಚೂರು ತಮಾಷೆಯಾಗಿ ಹೇಳಿದೆ, ಆದ್ರೆ ಸೀರಿಯಸ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದು ಕವಿಗೋಷ್ಠಿ ಇರಬೇಕು. ನೀವು ಎಷ್ಟು ಜನಕ್ಕೆ ಅಲೋ ಮಾಡ್ತಿರೋ ಬಿಡ್ತಿರೋದು ಬೇರೆ ವಿಚಾರ, ಅಥವಾ ಗೋಷ್ಠಿಗಳ ಮೇಲೆ ಗೋಷ್ಠಿ, ಆದ್ರೆ ಎಲ್ಲರೂ ಕೂಡ ಒಟ್ಟಿಗೆ ಇರಬೇಕು. ಅದರಲ್ಲೇನೆ ಮೀಸಲಾತಿ ಅನ್ನೋ ರೀತಿಯಲ್ಲಿ ಮಾಡ್ಲಿಕ್ಕೆ ಹೋದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಅವರು ವಿಕಲಚೇತನರಾಗಿರ್ಲಿ ಅಥವಾ ಮಹಿಳೆಯರಾಗಿರ್ಲಿ ಎಲ್ಲರ ಜೊತೆ ನಾನು ಭಾಗವಹಿಸಿದೆ ಅನ್ನುವಂಥ ಒಂದು ಹೆಮ್ಮೆ ಮೂಡುತ್ತೆ. ಇದು ಅವ್ರಿಗೆ ಬೇರೆ ಇವ್ರಿಗೆ ಬೇರೆ ಮಾಡೋದು ನನಗೇನೋ ಅಷ್ಟು ಖುಷಿ ಅನ್ಸಲ್ಲ, ಬಟ್ ಬೇರೆ ಏನಂತಾರೆ ಅಂತ ಗೊತ್ತಿಲ್ಲ. ಈಗ ನಾನು ಇನ್ನೊಂದು ಮಾತು ಬಹಳ ಹೊತ್ತಿನಿಂದ ಇರ್ಲಿಲ್ಲ ಸ್ಕ್ರೀನ್ ಮೇಲೆ. ನೀವು ಇಲ್ದಿದ್ದಾಗ ನಾವು ಪುಸ್ತಕ ಮಾರಾಟಕ್ಕೆ ಆಗುವ ಲಾಭದ ಬಗ್ಗೆ ನಾವು ಚರ್ಚೆ ಮಾಡೋಣ. ನಾನು ಒಂದು ಮಾತು ಹೇಳ್ತೇನೆ, ಅದು ಪ್ರಯೋಜನವೇ ಅಂತ ನೋಡ್ಕೊಳ್ಳಿ. ನಾನು ಭಾಷೆ ಕನ್ನಡದಲ್ಲಿ ಸಾಹಿತ್ಯದ ಬಗ್ಗೆ ನಾನು ಅಂತ ದೊಡ್ಡ ಇದೇನಲ್ಲ, ನಾನೊಬ್ಬ ಬರಹಗಾರ ಹೌದು, ಆದ್ರೆ ಭಾಷೆಯ ಬಗ್ಗೆ ನಾನು ತುಂಬಾ ತಲೆ ಕೆಡ್ಸ್ಕೊಂಡವನು. ಒಂದು 40 ವರ್ಷಗಳ ಹಿಂದೆ ಒಂದು ಘಟನೆ ಹೇಳ್ತೇನೆ, ಅದು ಬೇಕಾದ್ರೆ ಇಟ್ಕೊಳ್ಳಿ. 40 ವರ್ಷಗಳ ಹಿಂದೆ ನಾನು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ನಲ್ಲಿ ಇದ್ದೆ, ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಬಂದೆ. ಆವಾಗ ಆಫ್ರಿಕಾ ದೇಶದ ಹಲವು ಚಿಕ್ಕ ಚಿಕ್ಕ ರಾಷ್ಟ್ರಗಳು ಸ್ವಾತಂತ್ರ್ಯವನ್ನ ಪಡಿತಾ ಇದ್ವು. ಅಲ್ಲಿ ಕೂಡ ನಮ್ಮ ಹಾಗೇನೆ ಅನೇಕ ಭಾಷೆಗಳು, ಸ್ಥಳೀಯ ಭಾಷೆಗಳಿದ್ವು. ಅವ್ರಿಗೆ ಸಮಸ್ಯೆ ಇದ್ದದ್ದು ಯಾವ ಭಾಷೆಯನ್ನ ಆಡಳಿತ ಭಾಷೆಯನ್ನಾಗಿ ಮಾಡಬೇಕು ಅನ್ನುವಂಥ ಸಮಸ್ಯೆ ಎದುರಾದಾಗ, ಆಗ ಬೆಸ್ಟ್ ಅಂತಂದ್ರೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತ ಭಾರತದಲ್ಲಿದೆ. ಅವ್ರನ್ನ ಕೇಳಿದ್ರೆ ನಮಗೆ ಮಾರ್ಗದರ್ಶನ ಮಾಡಿ ಯಾರು ಅಂತ ಒಂದು 2 ದಿವಸದ ಅಂತಾರಾಷ್ಟ್ರೀಯ ಮಟ್ಟದ ಸೆಮಿನಾರ್, ಅದರಲ್ಲೂ ಆಫ್ರಿಕನ್ ದೇಶಗಳಿಗಾಗಿ. ಆ ಸೆಮಿನಾರ್ಗೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಿಗೆ ಆಹ್ವಾನ ಬಂದಿತ್ತು. ನನಗೆ ಆಹ್ವಾನ ಬಂದಿತ್ತು, ಆದ್ರೆ ನಾನು ಹೇಳಿದೆ ಇಲ್ಲ, ನಿರ್ದೇಶಕರು ಹೋಗ್ಬೇಕು ಅಂತ ಹೋದ್ವಿ. ಅದನ್ನೆಲ್ಲವನ್ನ ಬಿಟ್ಟು ಹೇಳುದಾದ್ರೆ ವಿಜಯ್ ಸಾಸ್ನೂರ್ ಇದ್ರು. ಅವಾಗ ನಮ್ಮ ನಿರ್ದೇಶಕರು ನನ್ನನ್ನು ಪಕ್ಕದಲ್ಲಿ ಕುಳಿಸ್ಕೊಂಡು ಕನ್ನಡವನ್ನ ನಮ್ಮ ರಾಜ್ಯದಲ್ಲಿ ಆಡಳಿತ ಭಾಷೆಯನ್ನಾಗಿ ಮಾಡುವುದಕ್ಕಾಗಿ ನಾವು ಏನೆಲ್ಲಾ ಮಾಡ್ತಾ ಇದ್ದೇವೆ ಅನ್ನೋ ಯೋಜನೆಗಳು, ಉತ್ತೇಜನಗಳು, ಬಹುಮಾನ ಯೋಜನೆಗಳು, ಶಿಕ್ಷೆಯ ಯೋಜನೆಗಳು ಎಲ್ಲವನ್ನು ಕೂಡ ಅವರು ಒಂದು ಬಿಡಿಸಿ ಮಾತಾಡಿದ್ರು ಇಂಗ್ಲಿಷ್ನಲ್ಲಿ. ದೂರದಲ್ಲಿ ಕೂತಿದ್ದ ಒಬ್ಬ ಆಫ್ರಿಕನ್ ವ್ಯಕ್ತಿ ಬಹಳ ಚಿಂತಿತನಾಗಿದ್ದ. ಅವನ ಮುಖ ನೋಡುವಾಗ್ಲೇ ಗೊತ್ತಾಯ್ತು. ಆತ ಆಮೇಲೆ ಲಾಸ್ಟ್ ಕೇಳ್ತಾನೆ, ಸರ್ ಐ ಹ್ಯಾವ್ ಒನ್ ಕ್ವಶನ್. ಏನು ಅಂದ್ರೆ, ವಾಟ್ ಈಸ್ ದಿ ಲ್ಯಾಂಗ್ವೇಜ್ ದಟ್ ಯುವರ್ ಪೀಪಲ್ ಸ್ಪೀಕ್ ಇನ್ ಯುವರ್ ಸ್ಟೇಟ್ ಅಂತ. ನಾವು ಕನ್ನಡ ಅಂದ್ವಿ. ಕನ್ನಡ ಅಂಡ್ ವಾಟ್ ಈಸ್ ದಟ್ ಲ್ಯಾಂಗ್ವೇಜ್ ದಟ್ ಯು ವಾಂಟ್ ಟು ಬ್ರಿಂಗ್ ಇನ್ ಆಸ್ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್? Kannada, which means when the people are crying to make their own language as the administrative language, what are you doing? ಅದಕ್ಕೆ ಉತ್ತರವೇ ಇಲ್ಲ. ಈಗ ಅದರಲ್ಲಿ ಸ್ವಲ್ಪ ಭಾಷಾ ಅವರೇ, ಅದರಲ್ಲಿ ಸ್ವಲ್ಪ ಪರಿಸ್ಥಿತಿ ಸುಧಾರಣೆ ಆಗಿದೆ. ಈಗ ಆಡಳಿತದಲ್ಲಿ ಬಹಳ ಮಟ್ಟಿಗೆ ಕನ್ನಡದ್ದು ನೀವೇ ತುಂಬಾ ಗೋಷ್ಠಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ, ಕಮ್ಮಟಗಳನ್ನೆಲ್ಲ ಮಾಡ್ತಾ ಇದ್ದೀರಿ. ಆದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬಹಳ ಮುಖ್ಯವಾದದ್ದಿದೆ. ಸಾಹಿತ್ಯ ಸಮ್ಮೇಳನ ಅಂದ್ರೆ ಕನ್ನಡಕ್ಕೆ ಸಂಬಂಧಿಸಿ ಎಲ್ಲಾ ಆಸ್ಪೆಕ್ಟ್ ಗಳನ್ನು ನಾವು ಚರ್ಚೆ ಮಾಡೋದಾದ್ರೆ ಸರ್ಕಾರಿ ಶಾಲೆಗಳು, ಕನ್ನಡ ಶಾಲೆಗಳು ಮುಚ್ತಾ ಇದೆ ಅಲ್ವಾ? 5ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲೇ ಶಿಕ್ಷಣವನ್ನು ನಡೆಸಬೇಕು, ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳು 2 ಅನ್ನುವಂತಹ ಒಂದು ಒತ್ತಾಯ ಬಹಳ ವರ್ಷಗಳಿಂದ ಸರ್ಕಾರದ ಮೇಲೆ ಇದೆ. ಈಗ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲ ರಾಜಕಾರಣಿಗಳು ಬಂದು ಭಾಷಣ ಮಾಡ್ತಾರೆ. ಈಗ ಕನ್ನಡ ಹಾಗೆ ಹೀಗೆ, ಕನ್ನಡ ಕುವೆಂಪು ಅವರ ಇದನ್ನ ಹೇಳ್ತಾರೆ, ಯಾವುದು ಕವಿತೆಯನ್ನು ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಬಟ್ ಪ್ರಾಕ್ಟಿಕಲ್ ಆಗಿ ಏನ್ ನಡೀತಾ ಇದೆ ಅಂತ ನೋಡಿದ್ರೆ ಬಹಳ ದುರಂತ ಸ್ಥಿತಿ ಕನ್ನಡಕ್ಕೆ ನಮ್ಮ ರಾಜ್ಯದಲ್ಲಿ ಇದೆ ಅಂತ ಹೇಳಿ. ಈ ಬಾರಿ ಕನ್ನಡ ಶಾಲೆಗಳ ಸಬಲೀಕರಣದ ಬಗ್ಗೆ ಒಂದು ಗೋಷ್ಠಿ ಇದೆ. ಅದರಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿದ್ದಾರೆ, ಸಾಹಿತ್ಯ ಅಕಾಡೆಮಿಯ ಇವರಿದ್ದಾರೆ ಅಧ್ಯಕ್ಷರು, ಮತ್ತು ನಿರಂಜನಾರಾಧ್ಯ ಅವರಿದ್ದಾರೆ. ಹೇಳ್ತಾರೆ ನಿರಂಜನಾರಾಧ್ಯರು ಕಳೆದ 5 ವರ್ಷದಿಂದ ಏನ್ ಹೇಳ್ತಾ ಇದ್ರು ಅದನ್ನೇ ಅಲ್ಲಿ ಹೇಳ್ತಾರೆ ಸಮ್ಮೇಳನದಲ್ಲಿ. ಪುರುಷೋತ್ತಮ ಅವರು ಅದನ್ನೇ ಹೇಳ್ತಾರೆ. ಪ್ರಾಕ್ಟಿಕಲಿ ಆಗ್ತಾ ಇದೆಯಾ? ಅದು ಸಣ್ಣ ಸಮಸ್ಯೆ ಆಗ್ತಾ ಇಲ್ಲ, ವರ್ಷಗಟ್ಟಲೆಯಿಂದ ಆಗ್ತಾ ಇಲ್ಲ. ನನಗೆ ಕೂಡ ಸಾರ್ವಜನಿಕ ವಲಯದಲ್ಲಿ ಕನ್ನಡದ ಬಳಕೆ ಅಂತಿದೆ. ಬಹಳ ಅದ್ಭುತವಾಗಿ ಭಾಷಣ ಮಾಡೋದಕ್ಕೇನು ಅಭ್ಯಂತರ ಇಲ್ಲ. ಆದ್ರೆ ಸಾರ್ವಜನಿಕ ವಲಯ, ನನ್ನ ಮಟ್ಟಿಗೆ ಮಾತ್ರ ಸಾರ್ವಜನಿಕ ವಲಯವನ್ನ ಸಬಲೀಕರಣ ಮಾಡೋದಕ್ಕೆ, ಅಂದ್ರೆ ನೀವು ಕಲಿಬೇಕು, ನೀವು ಕೇಳಬೇಕು, ಇದು ಕನ್ನಡ ಹಂಗೆ ಹಿಂಗೆ ಅಂತ ಜೋರ್ ಜಬರ್ದಸ್ತ್ ಮಾಡಿದ್ರೆ ಕಲಿಕೆ ಸಾಧ್ಯ ಆಗೋದಿಲ್ಲ ಮತ್ತು ಅದು ಪ್ರಯೋಜನನೂ ಆಗೋದಿಲ್ಲ. ಭಾಷೆ ಕಲಿಬೇಕು ಅಂದ್ರೆ ಮೊದಲನೇದಾಗದು ಅನಿವಾರ್ಯ ಆಗ್ಬೇಕು. ಭಾಷೆ ಕಲಿಬೇಕು ಅಂದ್ರೆ ಅದಕ್ಕೆ ಕಲಿಯೋದಕ್ಕೆ, ಕಲಿಸೋದಕ್ಕೆ ವ್ಯವಸ್ಥೆ ಇರಬೇಕು. ಭಾಷೆ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತ ಸಾಮಗ್ರಿ, ಸಲಕರಣೆ, ತರಬೇತಿ ಇತ್ಯಾದಿಗಳೆಲ್ಲ ಇರಬೇಕು. ಅದನ್ನು ಒದಗಿಸೋರು ಯಾರು ಉತ್ತರ ಕೊಡೋದಿಲ್ಲ.
ಅಂದ್ರೆ Yes. ಅವರವರೇ ಕಲಿಬೇಕು, ಅವರವರೇ ಮಾಡಬೇಕು ಈ ತರದ್ದು. ಮತ್ತೆ ನಾಳೆ ನಾನು 28ನೇ ತಾರೀಕು ನಾನು ಮಾತಾಡ್ತಾ ಇದ್ದೇನೆ. ಹೌದು. ಇದು ಈ ತರ ಹೀಗೆ ಬರೇ ಮಾತು ಅಂದ್ರೆ ಜಾತ್ರೆನಲ್ಲಿ ಕೊಂಬು, ಕಹಳೆ, ಡೋಡು, ಗೀಳು ಎಲ್ಲ ಇರ್ತದೆ, ಬಹಳ ಸಂಭ್ರಮದಿಂದ ನಡೀತದೆ. ಅಂತಿಮವಾಗಿ ಫಲಿತಾಂಶ ಏನು ಅನ್ನೋದು ನಮಗೆ ಬಹುಶಃ ಸರ್ಕಾರದ ಮಟ್ಟದಲ್ಲೂ ಕೂಡ ಇದು ಕನ್ನಡ ಸಾಹಿತ್ಯ ಪರಿಷತ್ತು ಮಾತ್ರ ಅಲ್ಲ, ಅಲ್ಲಿ ಬರುವಂತ ಎಲ್ಲ ರಾಜಕಾರಣಿಗಳು ಅವರಿಗೆ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಷ್ಟು ಸಾಹಿತ್ಯ ಸಮ್ಮೇಳನದಲ್ಲಿ ನೀವು ಇಷ್ಟು ವರ್ಷ ಇಷ್ಟು ಅದ್ಭುತವಾದಂತ ಭಾಷಣ ಮಾಡಿದ್ದೀರಿ, ಆದ್ರೆ ಇವತ್ತಿಗೂ ಕೂಡ ನಿಮಗೆ 5ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮವನ್ನ ಕಡ್ಡಾಯಗೊಳಿಸುವುದಕ್ಕೆ ಅದು ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆಗಳಲ್ಲಿ ಇನ್ನೂ ಸಾಧ್ಯ ಆಗಿಲ್ಲ, ಮತ್ತು ಈ ಭಾಷಣಗಳು ಮಾತ್ರ ಹೀಗೆ ಮುಂದುವರಿಯುತ್ತೆ ಅನ್ನುವಂತ ಒಂದು ಸ್ಥಿತಿ ಇರ್ತದೆ ಅಂತ ಹೇಳಿ ಅನಿಸ್ತದೆ. ಎನಿಯೋ ರಾಜಕಾರಣಿಗಳು ಈ ಸಮ್ಮೇಳನದಲ್ಲಿ ವಿಜೃಂಭಿಸುವುದರಿಂದ ಅವರಿಗೂ ಕೂಡ ಈ ಚರ್ಚೆಯ ಮೂಲಕ ಈ ಮಾತನ್ನ ತಲುಪಿಸ್ತಾ ನಮ್ಮ ತ್ರಿವರ್ಣ ನ್ಯೂಸ್ನ ಈ ತ್ರಿವರ್ಣ ತ್ರಿಕೋನ ಚರ್ಚೆ ಇದನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತಹ ಅಬ್ದುಲ್ ರಹಮಾನ್ ಪಾಷಾ ಅವರಿಗೆ, ಅರವಿಂದ ಚೊಕ್ಕಾಡಿ ಅವರಿಗೆ, ಮೂಡ್ನ ಕೊಡಚಿನ್ ಸ್ವಾಮಿ ಅವರಿಗೆ ನಿಮ್ಮ ಅಮೂಲ್ಯ ಸಮಯಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.